ಪೂಜ್ಯ ಸದ್ಗುರು ಸಮರ್ಥ ಶಿವಾನಂದಪ್ಪರ ಪಾದಗಳಿಗೆ ನಮಸ್ಕರಿಸಿ, ಬಸವರಾಜಪ್ಪರ ಪಾದಗಳಿಗೆ ನಮಸ್ಕರಿಸಿ, ಇಲ್ಲಿ ಬಂದಂಥ ನಮ್ಮ ಆಧ್ಯಾತ್ಮ ಬಂಧುಗಳಾದ ತಮ್ಮೆಲ್ಲರಿಗೂ ನಮಸ್ಕಾರ. ಶ್ರೀಮನ್ ನಿಜಗುಣ ಶಿವನ ಕೈವಲ್ಯ ಪದ್ಧತಿ ಒಳಗಿನ ಪರಮಾರ್ಥ ಗೀತೆ ನಿಜಕ್ಕೆ ನಿಸ್ಸಂಗತ್ವದ ಬಗ್ಗೆ ಇಂತಾದಿಯ ಭೂಮಿಕೆಯೋ ಸಂತಸದಿ ಮುಕ್ತಿ ಸಾಧನಮೋ ನಿಜ ವೈರಾಗ್ಯಂ ಕೊಲ್ಲವಿಂದ ತಿರುಪುವೆ ಈ ಕ್ರಮವು. ಯೋಗಕ್ಕೆ ಬೀಜ ರೂಪ ಕಾರ್ಯ ಆಗಳು ಉಂಟು ಅವನದಿ ಸುವಿಚಾರಿ ಎಂಬ ವಾದ್ಯ ಅಂಗವೇ ಬೀಜವೆನಿಕ್ಕು ಕ್ರಮದೊಳಗೆ ಅವನ್ ಮೇನ್ ಅರಿಯನ್ ಬಕ್ಕು ಫಲವಂದದ ಸದುಪಾಯಗಳಿಂದ ಫಲವನ್ನು ಅನುಭವಿಗಳ ಸಂಗತಿಯಿಂದ ಚಲಿಸುವ ಮನವದು ಸುಸ್ಥಿರದಿಂದ ನಿಲ್ಲಲೋದು ರೂಪೆನಿಸುವುದು ಎಲೆಕಂದ. ಮಗಳೇ, ಬಹಿರ್ವ್ಯಾಪಾರಗಳನ್ನು ಮಿಗೆ ದುಃಖಪ್ರದ ಕರ್ಮಗಳನ್ನು ಒಲ್ಲದೆ ಬಿಡುವುದು ಕಾರ್ಯ ಬಲ್ಲನೆ ತಿಳಿ ಉಳ್ಳನೆ ಯೋಗಿ. ಯೋಗಾಂಗಂ ಬಹುವಿಧವಾಗಿರ್ಕು ಯೋಗಿಗೆ ಇವೆಲ್ಲಂ ಇಡಿಯಾಗಿರ್ಕು. ಇವು ಯಮ ಎಂಬುದು ತಿಳಿಯಲು ದಶಭೇದ ಕ್ರಮದಿಂದ ನಿಯಮಂ ದಶಭೇದ ಯಶೇವ ವಾಸನವದು ಫಲವಾಗಿರುವುದು. ಹಸು ರೋದನವು ಏಳು ತೆರಣಹುದು. ಅನ್ನವನ್ನುಂಬುದು ಪ್ರತ್ಯಾಹಾರ. ಮುನ್ನಿಶೆ ಧಾರಿಣಿ ಹೃದಯ ವಿಚಾರ. ಸಲೆ ಮೂರ್ತಿಯ ನೆನವು ಧ್ಯಾನ. ನಿಲ್ಲಲು ಅಲ್ಲಿಯೇ ಮನವದು ತಿಳಿ ಮೌನ. ಇವು ಸಗುಣಾಷ್ಟಾಂಗದ ಸಂಜ್ಞೆಗಳು. ಇವರ ಸುಲಕ್ಷ್ಯವನ್ನು ಅರಿ ಶಾಸ್ತ್ರದು. ಅಗುಣಾಷ್ಟಾಂಗ ತಿಳಿ ಬಳಿಕೆ 8 ಮಿಗಿಲೆನಿಸುತ್ತವು ಶಾಸ್ತ್ರದೊಳು ಉಂಟು. ತನ್ನ ಮುಖ್ಯದ ವಿರತಿಯ ಯಮವಕ್ಕು ಘನ ನಿಜಪದ ರತಿ ನಿಯಮವೇ ನಿಕ್ಕು. ಬಾಹ್ಯದ ಉದಾಸೀನವೇ ಆಸನ. ಬಾಹ್ಯ ಕರ್ಣದಳೆ ಹಸು ರೋದನ. ಜಡ ವಿಮುಖತೆಯದು ಪ್ರತ್ಯಾಹಾರ. ಪಡೆದ ನಿಜ ಸ್ಥಿತಿ ಧಾರಣೆ ಶೂರ. ಪರಮಂ ತಾನೆಂಬುದು ಧ್ಯಾನ. ಪಿರಿದಲ್ಲಿಯೇ ಮನ ಮುಳುಗಲು ಮೌನ. ನುತ ನಿರ್ಗುಣ ಇವರೊಳಗೆ ಅನುಗುಣವಾಗಿ ಮತಿ ನಿರ್ಮತೆಯೋ ಇರನಾಗಿ ಯೋಗಿ. ವೈರಾಗ್ಯದ ನಿಜ ಸುಖಮಂ ಬಲ್ಲ. ಸಾರಶ್ರುತಿ ಪ್ರಥಮಂ ನೆಲೆಬಲ್ಲ. ದೇಹಾದಿಗಳ ಆತ್ಮತೆಯಂ ಕಳೆವ. ಊಹಿಸಲು ಆತ್ಮವಿಚಾರಗಳು ಉಳಿವ. ಗುರುಗಳನ್ನು ಐದಿ ಬಿಡದೆ ಸೇವಿಸುತ್ತಾ ನಿರುತಂ ಮನ ಮುಟ್ಟಿ ವಿಚಾರಿಸುತ್ತಾ ಸಾರತರದ ಶಾಸ್ತ್ರವ ಕೇಳುತ್ತಾ ಘೋರ ಭವದಂ ಕೀಡಂ ಕಾಣುತ್ತಾ ಇರಲಿ ಎರಡನೆಯ ಪದಸ್ಥಿತನ ಅವನು ಪರಮ ವಿಚಾರದ ಭೂಮಿಕೆಯವನು. ಇಂತೆಲ್ಲವನ ವಿಚಾರವನ್ನೆಲ್ಲ ಮುಂತೆ ವಿಕಲ್ಪಂ ದಿಟಕದು ಸಲ್ಲ. ನಿನ್ನೆ ದಿವಸ ಯೋಗಕ್ಕೆ ಬೀಜ ರೂಪ ಕಾರ್ಯಗಳು. ಯೋಗಕ್ಕೆ ಬೀಜ ರೂಪ ಕಾರ್ಯಗಳು. ಬೀಜ ಯೋಗಕ್ಕೆ ಬೀಜ ಯಾವುದು ಅಂತಂದ್ರೆ ಯಮನೇಮಾದಿಗಳ ಬೀಜ. ಹೌದು, ಯಮನೇಮಾದಿಗಳ ಪರಿಪಾಲನೆ ಇಲ್ಲ ಅಂದ್ರೆ ಯೋಗ ಮಾಡಲಿಕ್ಕೆ ಆಗೋದು. ಯೋಗ ಅಂದ್ರೆ ನಾವು ಬರೀ ಆಸನ ಹಾಕೋದಷ್ಟೇ ಯೋಗ ಅಲ್ಲ. ಯೋಗದ ಉದ್ದೇಶ ಏನು? ಯೋಗ ಮಾಡಲಿದ್ದ ಉದ್ದೇಶ ಏನು? ಮನಸ್ಸನ್ನು ನಿಗ್ರಹ ಮಾಡೋದು, ಚಿತ್ತವೃತ್ತಿಯನ್ನು ನಿಗ್ರಹಿಸಲ್ಪಡಿಸೋದಕ್ಕೋಸ್ಕರ ಯೋಗ ಮಾಡೋದು. ಹೌದಲ್ಲ? ಅದು ಆಸನ ಒಂದು ಹಾಕಿದ್ರಿಂದ ಯೋಗ ಆಗೋದು. ಅದಕ್ಕೆ ಮೊದಲೇಕ್ ಬೇಕಾದಂಥ ಮನಸ್ಸಿಗೆ ನಿರೋಧನಕ್ಕೆ ಬೇಕಾದಂಥ ಯಮನೇಮಾದಿಗಳ ಪಾಲನೆ ಇಲ್ಲದ ಹಂಗೆ ಬರೀ ಆಸನ ಹಾಕೋದ್ರಿಂದ ಮನಸ್ಸು ನಿಗ್ರಹ ಆಗೋದಿಲ್ಲ. ಹೌದಲ್ಲ? ಅದಕ್ಕೆ ಮೊದಲೇಕ್ ಯಮನೇಮಾದಿಗಳ ಬಗ್ಗೆ ಹೇಳಿದರು. ಯಮನೇಮಾದಿಗಳ ಬೀಜ. ಯಮನೇಮಾದಿಗಳ ಪರಿಪಾಲನೆ ಮಾಡೋದು, ಅವನ ಆಚರಣೆ ತರೋದು ಬೀಜ. ನಿಮ್ಮ ವಾದ್ಯಾಂಗವೇ ಬೀಜವೆನಿಕ್ಕು. ಕ್ರಮದೊಳಗೆ ಅವನ ಮೇನ್ ಅರಿಯಲು ಬಂತು. ಅವನ ಕ್ರಮದಿಂದ ಅರಿಬೇಕು, ತಿಳ್ಕೋಬೇಕು. ಫಲವಂತದ ಸದುಪಾಯಗಳಿಂದ ಫಲವನ್ನು ಅನುಭವಿಗಳ ಸಂಗತಿಯಿಂದ. ಫಲವು ಸದುಪಾಯಗಳಿಂದ ಫಲವು ಅನುಭವಿಗಳ ಸಂಗತಿಯಿಂದ. ಕೆಲವೊಂದು
ಅನುಭವಿಗಳ ಸಂಘದೊಳಗೆ ಬಂದು ಅವನ ಆಚರಣೆ ಅವ್ರ ಮುಖಾಂತರ ಕೇಳಿ ಆಚರಣೆ ತರಬೇಕು. ಕೆಲವೊಂದು ಸ್ವತಃ ಅನುಭವದಿಂದ ಅದನ್ನು ಕಂಡುಕೊಂಡು ಆಚರಣೆ ತರಬೇಕು. ಹೌದು. ಕೆಲವು ಅಂದದ ಸದುಪಾಯಗಳಿಂದ, ಕೆಲವು ಅನುಭವಿಗಳ ಸಂಗತಿಯಿಂದ ಚಲಿಸುವ ಮನವನ್ನು ಸುಸ್ಥಿರದಿಂದ ಚಲಿಸುವ ಮನವನ್ನು ಸುಸ್ಥಿರವಾಗಿ ನಿಲ್ಲಿಸಬೇಕು. ಹೌದು. ಉದ್ದೇಶ ಮನಸ್ಸನ್ನು ನಿಲ್ಲಿಸೋಕೆ ಉದ್ದೇಶ ಏನು ಅಂತಂದ್ರೆ ದುಃಖಿತನಾಗಿನಿ ಮನಸ್ಸು ನಿಂತಾಗ ಸುಖ ಐತಿ. ಅದಕ್ಕೆ ಮನಸ್ಸನ್ನು ನಿಗ್ರಹ ಮಾಡ್ಲಿಕ್ಕೆ ಬೇಕಾದಂಥದ್ದು ಯಾವುದಪ್ಪ ಅಂತಂದ್ರೆ ಯಮನಿಯಮಾದಿಗಳು. ಹೌದಲ್ಲ, ಯಮನಿಯಮಾದಿಗಳಲ್ಲಿ ನಾವು ಮುಂದೆ 10 ಅಂಗಗಳದಾವು ಅಂತ ಹೇಳ್ತಾರೆ. ಯಮದೊಳಗೆ 10 ಅಂಗ, ನಿಯಮದೊಳಗೆ 10 ಅಂಗ. ಹೌದಾ, ಇವನ್ನೆಲ್ಲ ಪಾಲನೆ ಮಾಡಬೇಕು. ಇವು ಸಗುಣಾಷ್ಟಾಂಗ ಯೋಗಗಳು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅಂತಕ್ಕಂಥವು ಇವು ಸಗುಣಾಷ್ಟಾಂಗ ಯೋಗ. ಯೋಗವನ್ನು ಮಾಡಲಿಕ್ಕೆ ಬೇಕಾದಂಥವು ಇವು ಅಂಗಗಳು. ಹೌದು. ಇವನು ಪರಿಪಾಲನೆ ಮಾಡೋದ್ರಿಂದನ ಮನಸ್ಸನ್ನು ನಿಗ್ರಹ ಮಾಡ್ಲಿಕ್ಕೆ ಬರ್ತೈತಿ. ನಾವು ಹಂಗೆ ಬರೀ ಆಸನ ಹಾಕಿ ಮುದ್ರೆಗಳನ್ನು ಹಿಡ್ಕೊಂಡು ಕುಂದ್ರೋದ್ರಿಂದ ಮನಸ್ಸು ನಿಗ್ರಹ ಆಗೋದಿಲ್ಲ. ಹೌದು. ಆ ಆಸನಗಳನ್ನು ಯಾರು ಬೇಕಾದ್ರೂ ಹಾಕ್ಬೋದು. ಅಂತಃಕರಣ ಶುದ್ಧ ಇದ್ದವನು ಹಾಕ್ಬೋದು, ಅಂತಃಕರಣ ಶುದ್ಧ ಇಲ್ಲವನು ಹಾಕ್ಬೋದು. ಅದರಿಂದ ಮನಸ್ಸು ನಿರೋಧನ ಆಗುವುದಿಲ್ಲ. ಅದಕ್ಕೆ ಉತ್ತಮ ಆಚರಣೆ ಬೇಕು, ನೀತಿಯುತವಾದಂಥ ಜೀವನ ಕ್ರಮ ಬೇಕು ಅಂತ ಮೊದಲೇಕೆ ಯೋಗ ಮಾಡಲಿಕ್ಕೆ ಮೊದಲೇಕೆ ನೀತಿಯುತವಾದಂಥ ಜೀವನ ಕ್ರಮ ಬೇಕು. ಹೌದು. ಇಲ್ಲ ಅಂದ್ರೆ ಮಾಡೋಕ್ಕಾಗುವುದಿಲ್ಲ, ಯೋಗವನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಯಮ ನಿಯಮಾದಿಗಳ ಪರಿಪಾಲನೆನ ಬೀಜ. ಅವನು ಮತ್ತೆ ತನಗೆ ಅನುಭವಗಳ ಸಂಘದೊಳಗೆ ಬಂದು ಕೇಳಿ ಕೆಲವೊಂದನ್ನು ತಿಳ್ಕೋಬೇಕು. ಕೆಲವೊಂದನ್ನು ತನ್ನ ಸ್ವತಃ ಅನುಭವದಿಂದ ನೋಡಿಕೊಂಡು ತಿಳ್ಕೋಬೇಕು. ಅವಾಗ ಮಾನವದ ಸುಸ್ಥಿರದಿಂದ ನಿಲ್ಲಲು ಅದು ರೂಪ ಎನಿಸುವುದು. ಅದು ಅಲ್ಲಿ ಅವಾಗ ಮನಸ್ಸು ನಿಲ್ತತಿ. ಅದಕ್ಕೆ ರೂಪ. ಮತ್ತು ಬಹಿರ್ ವ್ಯಾಪಾರಗಳನ್ನು ಮಿಗೆ ದುಃಖಪ್ರದ ಕರ್ಮಗಳನ್ನು ಹೊರಗಿನ ಮನಸ್ಸು ರೂಪ ಬಲಗೊಳ್ಳತ್ತಂದ್ರೆ ಹೊರಗಿನ ಬಹಿರಂಗದ ಕಾರ್ಯಗಳನ್ನು, ಒಳಗೆ ಏನು ನಡೀತಕ್ಕಂಥ ಅನ್ಯಥಾ ವಿಚಾರಗಳನ್ನು ಬಿಡಾಕ್ ಬರ್ತೈತಿ. ಹೌದು. ಬಹಿರಂಗದ ವ್ಯಾಪಾರಗಳನ್ನು ಮಿಗೆ ದುಃಖಪ್ರದ ಕರ್ಮಗಳನ್ನು ಅಲ್ಲದೆ ಬಿಡುವುದು ಕಾರ್ಯ. ಅವನು ಬಿಡುವುದು ಕಾರ್ಯ. ಕೆಟ್ಟದ್ದನ್ನು ಮಾಡದೇ ಇರುವುದು. ಯಾವ ಬೀಜದ ರೂಪದಿಂದ ಬಲಗೊಂಡಂಥದ್ದನ್ನು ಅದನ್ನು ಕಾರ್ಯರೂಪಕ್ಕೆ ತರುವುದು, ಆಚರಣೆ ಒಳಗೆ ತರುವುದು. ಇವನ್ನೆಲ್ಲ ಬಲ್ಲವನೇ, ತಿಳಿಯುವ ನುಳ್ಳವನೇ ಯೋಗಿ. ಇವನ್ನೆಲ್ಲ ಬಲ್ಲವ, ಇವನ್ನೆಲ್ಲ ತಿಳ್ಕೊಂಡು ಅವನ ಯೋಗಿ ಅಂತ ಹೇಳ್ತಾರೆ. ಯೋಗಿ ಯಾರಪ್ಪ ಅಂತಂದ್ರೆ ಯಮನೇಮಾದಿಗಳ ಪರಿಪಾಲನೆಯನ್ನು ಆಚರಣೆ ತಂದು ಅದರಿಂದ ಕೆಟ್ಟ ಪ್ರವೃತ್ತಿಯನ್ನು, ಕೆಟ್ಟದ್ದನ್ನು ಬಿಟ್ಟು ತನ್ನೊಳಗೆ ತಾವು ಉಳ್ಕೊಂಡು ಯೋಗಿ ಅಕ್ಕನ ಅಂತ ಹೇಳ್ತಾರೆ. ಯಾರು ಸುಖೇಚ್ಛೆ ಭೂಮಿಗೆ ಬರಲಿಕ್ಕೆ ಇವೆಲ್ಲ ಬೇಕು ಅಂತ ಮೊದಲೇ ಭೂಮಿಗೆ ಬರಾಕ ಈ ಎಲ್ಲ ಯಮನೇಮಾದಿಗಳನ್ನು ಪಾಲನೆ ಮಾಡಬೇಕು ಅಂತ. ಹೌದಲ್ಲ, ಹಂಗೆ ಮೊದಲಿಕ್ಕೆ ಸುಖೇಚ್ಛೆ ಭೂಮಿಗೆ ಬರೋಕ್ಕಾಗೋದಿಲ್ಲ. ಎಲ್ಲ ದುರಿತ ಕರ್ಮಗಳನ್ನು ಬಿಡಬೇಕು. ಅವು ದುಃಖ ಕೊಡ್ತಾವು ಅಂತ ದುಃಖ ಕಾರ್ಯಗಳನ್ನೆಲ್ಲ ತ್ಯಾಗ ಮಾಡಿರ್ಬೇಕು. ತನ್ನೊಳಗೆ ತಿಳ್ಕೊಂತ ಆ ಸುಖವನ್ನ ಎಲ್ಲೈತಪ್ಪ, ಇನ್ನು ಅದನ್ನು ಹೊಂದುವಂಥ ಬಗೆ ಯಾವುದು, ಅದನ್ನು ಕಾಣ್ಕೊಳ್ಳುವಂಥ ಉಪಾಯ ಏನು ಅಂತ ಅವನೊಳಗೆ ಅದು ಉತ್ಕಟವಾದಂಥ ಇಚ್ಛೆ ಪ್ರಬಲತರವಾದಾಗ ಅವ ಸುಖೇಚ್ಛೆ ಭೂಮಿಗೆ ಬರ್ತಾನೆ. ಹಂಗೆ ಬರ್ಲಿಕ್ಕೆ ಆಗುದಿಲ್ಲ. ಒಮ್ಮಗಲೇ ಸುಖೇಚ್ಛೆ ಭೂಮಿ. ಯಾರಿಗೆ ಸುಖದ ಇಚ್ಛೆ ಐತ್ರಿ? ನಿವ್ವಳ ಸುಖದ ಇಚ್ಛೆ. ಹೌದಲ್ಲ, ವಿಷಯದ ಸುಖದ ಇಚ್ಛೆ ಅಲ್ಲ. ಯಾವ ವಿಷಯ ವಸ್ತುಗಳ ಸಂಪರ್ಕ ಇಲ್ಲದ, ಇಂದ್ರಿಯ ಸಂಪರ್ಕ ಇಲ್ಲದ ಹೊಂದುವಂಥ ಸುಖದ
ಇಚ್ಛೆ ಉಳ್ಳವ ಇವನು ಪರಿಪಾಲನೆ ಮಾಡಬೇಕು ಅಂತ ಹೇಳ್ತಾರೆ. ಈ ಯಮನೇಮಾದಿಗಳನ್ನು ಪರಿಪಾಲನೆ ಮಾಡಬೇಕು ಸಗುಣಾಷ್ಟಾಂಗ ಯೋಗವನ್ನು. ನಾವು ಹಂಗ ವಿಷಯದ ಸುಖ ಇಚ್ಛೆ ಉಳ್ಳವರು ಇವನ್ನೆಲ್ಲ ಯಮನೇಮಾದಿಗಳ ಪಾಲನೆ ಇಲ್ಲದ ಹಂಗ ಬರೀ ಆಸನ ಎದ್ರ ಸಲುವಾಗಿ ಹಾಕ್ತೀವಪ್ಪ ಅಂತಂದ್ರೆ ಶರೀರ ಸದೃಢತೆಗೋಸ್ಕರ ಹೊರತಾಗಿ ನಮ್ಮ ಮನಸ್ಸನ್ನ ಅದನ್ನ ನಿಗ್ರಹ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಹಾಕುವುದಿಲ್ಲ. ಮನಸ್ಸನ್ನ ವಿಷಯಾದಿ ಕಡೆ ಎಳಸಲ್ದಂಗೆ ಅದನ್ನ ನಿಗ್ರಹ ಮಾಡ್ಕೋಬೇಕು ಅನ್ನುವಂಥ ಇಚ್ಛೆಯಿಂದ ಹಾಕುವುದಿಲ್ಲ. ಹೌದಲ್ಲ? ಅದಕ್ಕೆ ಯಾರು ಯೋಗಿಗಳು ಅಂತಂದ್ರೆ ಈ ಯಮಾಂಗಗಳನ್ನ ಪಾಲನೆ ಮಾಡೋರು, ನಿವಳ ಸುಖದ ಇಚ್ಛೆ ಉಳ್ಳವರು, ಈ ಸಗುಣಾಷ್ಟಾಂಗವನ್ನ ಪಾಲನೆ ಮಾಡಬೇಕು. ಅಂದಾಗ ಈ ಸಗುಣಾಷ್ಟಾಂಗಗಳನ್ನ ಪಾಲನೆ ಮಾಡೋದಾಗ ಹೊರಗಿನ ದುರಿತ ಕರ್ಮಗಳನ್ನ ಬಿಡಾಕ್ ಬರ್ತೈತಿ. ನಮ್ಗೆ ಅವು ಇಲ್ಲ ಎಲ್ಲರೂ ಇಚ್ಛೆ ಏನ ವಿಷಯದ ಕಡೆನ ಐತೆ ಹೊರತಾಗಿ ಆ ವಿಷಯದಿಂದ ಸುಖ ಇಲ್ಲಪ್ಪ ಅಂತ ತಿಳ್ಕೊಂಡೇ ಇಲ್ಲ. ಅದಕ್ಕೆ ಸುಖೇಚ್ಛೆ ಭೂಮಿಕೆ ಬರೋದು ಬಹಳ ಕಠಿಣ ಐತಿ. ಮೊದಲನೇ ಭೂಮಿಕೆ ಬರೋದು ಬಹಳ ಕಠಿಣ. ಅದ ಮನುಷ್ಯತ್ವ ಬಂದಾಗ ಅದಕ್ಕೆ ಬರ್ತದೆ. ಹೌದಲ್ರಿ? ಮೊದಲೇಕ್ ಮನುಷ್ಯತ್ವ ಬೇಕು, ಆಮೇಲೆ ಮಹಾಪುರುಷರ ಆಶ್ರಯದ ಬಂದು ಕೇಳಿ ಅದನ್ನ ತಿಳ್ಕೊಂಡ ಮೇಲೆ ಮುಮುಕ್ಷತ್ವ ಬರ್ತೈತಿ. ಹೌದಲ್ಲ? ಹಂಗೆ ಬರುದು. ಮೊದ್ಲೇಕ್ ಮನುಷ್ಯತ್ವನೇ ಇಲ್ಲ, ಮಹಾಪುರುಷರು ಯಾರನ್ನೂ ಗೊತ್ತಿಡಕ್ಕಾಗುದಿಲ್ಲ, ಮುಮುಕ್ಷತ್ವ ಯಾವಾಗ ಬರುದು? ಅದಕ್ಕೆ ದುರ್ಲಭ ಅಂತ ಹೇಳಿ ಇವು ಸಿಗುದು ದುರ್ಲಭ. ಮನುಷ್ಯತ್ವ, ಮುಮುಕ್ಷತ್ವ, ಮಹಾಪುರುಷರ ಆಶ್ರಯ ಎತ್ತತ್ರ ಸಿಗುದು ದುರ್ಲಭ ಅಂತ. ಒಂದ ಜನ್ಮದಾಗ ಸಿಗುದು ದುರ್ಲಭ ಐತಿ ಅಂತ. ಒಂದೊಂದ್ ಜನ್ಮದಾಗ ಒಂದೊಂದ್ ಸಿಕ್ಕರು ಕೂಡ ಒಂದ ಜನ್ಮದಾಗ ಮೂರು ಸಿಗುದು ದುರ್ಲಭ ಐತಿ. ಹೌದಲ್ರಿ? ಒಂದ ಜನ್ಮದಾಗ ಮೂರು ಸಿಕ್ಕಾಗ ನಿಜ ಸುಖವನ್ನು ಹೊಂದಾಕ ಸಾಧ್ಯ ಐತಿ. ಹೌದಲ್ರಿ? ಮನುಷ್ಯತ್ವ ಬರೋದ ದುರ್ಲಭ. ಮನುಷ್ಯತ್ವ ಬಂತ ಮಹಾಪುರುಷರು ಯಾರು ಅಂತ ಗೊತ್ತಿಡಿಲಿಕ್ಕೆ ಬರ್ತೈತಿ, ಮುಮುಕ್ಷತ್ವ ಉದಾಯಕೈತಿ. ಅದಕ್ಕೆ ಮುಮುಕ್ಷತ್ವ ಬರ್ಬೇಕಂದ್ರೆ ಮೊದಲೇಕ ಈ ವಿಚಾರ, ಮೊದಲೇಕ ಯಮನೇಮಾದಿಗಳನ್ನ ಪಾಲನೆ ಮಾಡಬೇಕು. ಯಮನೇಮಾದಿಗಳ ಪಾಲನೆ ಇಲ್ಲದ ಹಂಗ ಮುಮುಕ್ಷತ್ವ ಅಂದ್ರೆ ಬರುದಿಲ್ಲ. ಇದನ್ನೆಲ್ಲ ಬಲ್ಲವನೇ, ತಿಳಿಯವುಳ್ಳವನೇ ಯೋಗಿ. ಇದನ್ನೆಲ್ಲ ತಿಳ್ಕೊಂಡವ ಯೋಗಿ ಅಕ್ಕ. ಯೋಗಾಂಗಂ ಬಹುವಿಧವಾಗಿರ್ಕು. ಯೋಗಾಂಗಗಳು ಬಹುವಿಧವಾಗಿದಾವು. ಹೌದಲ್ರಿ? ಅವು ಬಹಳ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಸಮಾಧಿ ಅಂತಕ್ಕಂಥವು ಈ ಪ್ರಕಾರವಾಗಿ ಅದಾವು. ಬಹುವಿಧವಾಗಿರ್ಕು. ಯೋಗಿಗೆ ಅವೆಲ್ಲ ವಿಧಿಯಾಗಿರ್ಕು. ಯೋಗಿ ಆಗ್ಬೇಕಂದ್ರೆ ಅವೆಲ್ಲ ನಿಯಮಗಳವು, ವಿಧಿ. ಹೌದಲ್ಲ? ಅವನ್ ಪಾಲನೆ ಮಾಡಬೇಕು ಅಂತ. ಯೋಗಾಂಗಂ ಬಹುವಿಧವಾಗಿರ್ಕು. ಯೋಗಿಗೆ ಅವೆಲ್ಲ ವಿಧಿಯಾಗಿರ್ಕು. ಯಮವೆಂಬುದು ತಿಳಿಯಲು ದಶಭೇದ. ಯಮ ಎಂಬುದು 10 ಭೇದ ಐತಿ. 10 ಪ್ರಕಾರ ಐತೆ. ಯಮ 10 ಪ್ರಕಾರ ಐತೆ. ನಿಯಮ 10 ಪ್ರಕಾರ ಐತೆ. ಹೌದಲ್ರಿ? ಆಸನಗಳು ಅವು ಬಹಳ ಅದಾವು. 80 ಮುಖ್ಯವಾಗಿ 80 ಪ್ರಕಾರದ ಆಸನಗಳದಾವು. ಹೌದಲ್ರಿ? ಪ್ರಾಣಾಯಾಮ ಅದು 7 ಪ್ರಕಾರ ಐತೆ. ಹೌದಲ್ರಿ? ಪೂರಕ, ಕುಂಭಕ, ರೇಚಕ, ಉತ್ಕರ್ಷ,
ಮ್ಯಾಲೆ ಏರ್ಸೋದು ಮತ್ತು ಕೆಳಗೆ ಇಳಿಸೋದು ಈ ಪ್ರಕಾರವಾಗಿ ಅದು 7 ಪ್ರಕಾರ ಆಯ್ತದೆ. ಆರೋಹಣ ಅವರೋಹಣ ಈ ಪ್ರಕಾರ ಬ್ರಹ್ಮರಂಧ್ರದೊಳಗೆ ಏರ್ಸೋದು, ಬ್ರಹ್ಮರಂಧ್ರದಿಂದ ಕೆಳಗೆ ಇಳಿಸೋದು, ಮತ್ತು ಬ್ರಹ್ಮರಂಧ್ರದೊಳಗೆ ಸ್ಥಿರವಾಗಿರೋದು, ಈಗ 7 ಪ್ರಕಾರ ಅದು ಐತಿ. ಯೋಗಾಂಗಂ ಭವಿದವಾಗಿರಕು ಯೋಗಿಗೆ ಅವೆಲ್ಲ ವಿಧಿಯಾಗಿತ್ತು. ಯಮವೆಂಬುದು ತಿಳಿಯಲು ದಶಭೇದ, ಕ್ರಮದಿಂದ ನಿಯಮ ದಶಭೇದ. ಯಮ ಅನ್ನೋದು 10 ಭೇದ ಐತಿ. ಸತ್ಯ, ಅಹಿಂಸೆ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಹೌದಲ್ರಿ. ಆಮೇಲೆ ಧೃತಿ, ದಯೆ, ಕ್ಷಮೆ, ಶುಚಿತ್ವ ಅಂತ ತಿಳ್ಕೊಂಡು ಅದು 10 ಭೇದ ಐತೆ ಅದ್ರೊಳಗೆ. ಈ ಮಿತಿಯಾಗಿ ಅದನ್ನು ಪಾಲನೆ ಮಾಡಬೇಕು. ಮೊದಲೇ ಸತ್ಯದಿಂದ ನಡೆಯಕ್ಕೆ ಪ್ರಯತ್ನ ಮಾಡಬೇಕು. ಸತ್ಯ, ಅಹಿಂಸೆ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ ವೃತ್ತಿ ಇವು ಬರ್ಬೇಕಲ್ರಿ. ಇವಿಲ್ಲ, ಸತ್ಯದಿಂದ ನಡೆಯುವುದಿಲ್ಲ. ಹಿಂಗ ನಾವು ಮುಂಗ್ಲೆ ಯೋಗಿಗಳಾಗಕ್ಕೆ ಸಾಧ್ಯ ಆಗೋದಿಲ್ಲ. ಹೌದಲ್ಲ. ಮೊದಲೇಕೀಗ ಸಗುಣಾಷ್ಟಾಂಗದೊಳಗೆ ಇವನ್ ಪಾಲನೆ ಮಾಡಬೇಕು. ಯಮ ನಿಯಮಾದಿಗಳು ನಿರ್ಗುಣಾಷ್ಟಾಂಗದ ಯಮ ಬೇರೆ ಐತಿ, ಯಮ ನಿಯಮಾದಿಗಳು ಬೇರೆ ಅದ. ಈ ಸಗುಣಾಷ್ಟಾಂಗದೊಳಗೆ ಬಹಿರಂಗದ ವೃತ್ತಿ ಒಳಗೆ ಇವನ್ ಪಾಲನೆ ಮಾಡಬೇಕು ಯಮ ನಿಯಮಾದಿಗಳನ್ನು. ನನ್ನ ವರ್ಗದ ಜೀವಿಗಳು ಕೂಡ ನಾನು ಹೆಂಗೆ ನಡ್ಕೋಬೇಕು ಅನ್ನೋದು ಯಮ ತಿಳಿಸ್ಕೊಡ್ತೈತಿ. ಬಹಿರಂಗದ ಆಚರಣೆ ಸತ್ಯದಿಂದ ನಡೆಯಕ್ಕೆ ಹೌದಲ್ಲ. ನಿರ್ಗುಣಾಷ್ಟಾಂಗ ಯೋಗದೊಳಗೆ ಯಮ ನಾನ ಆ ಸುಖ ಶಿವಸ್ವರೂಪ ಅದೇನೆ ಅಂತ ತಿಳ್ಕೊಂಡು ನನ್ನೊಳಗೆ ಅದನ್ನು ಆ ಸತ್ಯತ್ವ ಬುದ್ಧಿಯಿಂದ ಇರುವುದು. ಇದು ನಿರ್ಗುಣಾಷ್ಟಾಂಗ ಯೋಗದೊಳಗೆ ಬರ್ತೈತಿ. ಮೊದಲಿಗೆ ಈ ಹೊರಗಿನ ಬಹಿರಂಗದ ವೃತ್ತಿಯೊಳಗೆ ಸತ್ಯದಿಂದ ನಡೆಯಕ್ಕೆ ಪ್ರಯತ್ನ ಮಾಡ್ಬೇಕಂತ. ಅಹಿಂಸೆ ಮಾಡದೇ ಇರೋದು, ಹಿಂಸೆ ಕೊಡದೇ ಇರೋದು, ಯಾರಿಗೂ ಅಹಿಂಸಾ ವೃತ್ತವನ್ನು ಪಾಲನೆ ಮಾಡೋದು. ಅದಕ್ಕೆ ಅಹಿಂಸಾ ಪರಮೋ ಧರ್ಮ ಅಂತ ಹೇಳ್ತೀವಿ. ಶ್ರೇಷ್ಠವಾದಂಥ ಧರ್ಮ ಯಾವುದು ಅಂತಂದ್ರೆ ಹೊರಗೆ ಇನ್ನೊಂದು ಜೀವಿಗೆ ಕಾಯ ವಾಚ ಮನಸ ಮಾಡದೇ ಇರೋದು. ಇದನ್ನು ಪಾಲನೆ ಮಾಡೇವನು. ಈ ಯಮ ನಿಯಮಾದಿಗಳ ಸಗುಣಾಷ್ಟಾಂಗ ಯಾರು ಪಾಲನೆ ಮಾಡ್ತಾರೋ ಅವ್ರು ನಿರ್ಗುಣಾಷ್ಟಾಂಗ ಯೋಗವನ್ನು ಪಾಲನೆ ಮಾಡಕ್ ಬರ್ತದೆ. ಹೌದಲ್ಲ. ಬ್ರಹ್ಮಚರ್ಯ ವೃತ್ತವನ್ನು ಅನ್ನೋದ್ರಾಗ ನಾನು ಇರಬೇಕು. ಮತ್ತದನ್ನ ಯಾವಾಗ ಯಾವ ಕಾಲದಾಗ ಎಷ್ಟು ಉಪಯೋಗ ಮಾಡಕ್ಕೆ ಹೋಗ್ಬೇಕು ಅನ್ನೋ ತಿಳುವಳಿಕೆ ಇರ್ಬೇಕು. ಹೌದಲ್ಲ. ಅದಕ್ಕೆ ನುತ್ತ ಬ್ರಹ್ಮಚರ್ಯ, ನೈಷ್ಠಿಕ ಬ್ರಹ್ಮಚರ್ಯ ಅಂತ ಕರೆದೈತಿ. ನುತ್ತ ಬ್ರಹ್ಮಚರ್ಯ ಅಂದ್ರೆ ನನ್ನದ್ರೊಳಗೆ ಇರಬೇಕು. ಹಾಸಿಗಿದ್ದಷ್ಟೇ ಕಾಲು ಚಾಚಬೇಕು. ಹೌದಲ್ಲ. ನೈಷ್ಠಿಕ ಬ್ರಹ್ಮಚರ್ಯ ಅಂದ್ರೆ ಯಾವ ಕಾಲದೊಳಗೆ ಯಾವುದನ್ನ ಎಷ್ಟು ಉಪಯೋಗ ಮಾಡ್ಕೋಬೇಕು ಅನ್ನೋದು ಅಷ್ಟನ್ನ ಉಪಯೋಗ ಮಾಡ್ಕೋಬೇಕು. ನೈಷ್ಠಿಕ ಬ್ರಹ್ಮಚರ್ಯ. ನುತ್ತ ಬ್ರಹ್ಮಚರ್ಯ, ನೈಷ್ಠಿಕ ಬ್ರಹ್ಮಚರ್ಯ ಇವು ಎರಡೂ ಪಾಲನೆ ಮಾಡಿದೆ. ಹೌದಲ್ಲ. ಅಸ್ಥೇಯ ಗುಣ ಬರ್ತದೆ. ಇನ್ನೊಬ್ಬರದ್ದು ಆಸೆ ಮಾಡದೇ ಇರುತ್ತೆ. ಇನ್ನೊಬ್ಬರು ದನಕನಕಾದಿಗಳ ಕಡೆ ಆಸೆ ಮಾಡದೇ ಇರುತ್ತೆ. ಆಮೇಲೆ ಅಪರಿಗ್ರಹ ವೃತ್ತಿ ಬರುತ್ತೆ. ಹೆಚ್ಚಿಂದ ಏನೂ ಬೇಕಾಗಿಲ್ಲ. ಸಾಕು, ಇಷ್ಟ ಐತಲ್ಲ ಸಾಕು, ಹೆಚ್ಚಿಂದ ಬೇಡ ಅಂತ ಆವಾಗ ಬರ್ತದೆ ಅಪರಿಗ್ರಹ ವೃತ್ತಿ. ಹೌದಲ್ಲ. ಕ್ರಮದಿಂದ ನಿಯಮ ದಶಭೇದ. ಯಶವ ವಾಸನವದು
ಫಲವಾಗಿರುವುದು. ಶಿವ ಆಸನವು ಆಸನ ಅದು ಫಲವಾಗಿ ಅದು ಭಾಳ ಪ್ರಕಾರ ಅದಾವ ಆಸನಗಳು. ಹೌದು, ಅವು ಮುಖ್ಯವಾಗಿ ಸ್ವಲ್ಪ 4-5 ಆಸನಗಳು. ಅದು ಸುಖಾಸನ, ಪದ್ಮಾಸನ, ವೀರಾಸನ, ಇವನ್ನಷ್ಟೇ ಮುಖ್ಯವಾಗಿ ಪಾಲನೆ ಮಾಡಬೇಕು. ಹೌದು. ಯಶವ ಆಸನವುದು ಫಲವಾಗಿರುವುದು. ಅಸುರೋಧನವು 7 ತೆರಳುವುದು. ಅಸುರೋಧನ ಉಸಿರನ್ನ ನಿಲ್ಲಿಸೋದು, ಅದು 7 ಪ್ರಕಾರ ಐತಿ ಅಂತ ಹೇಳ್ತಾರೆ. ಹೌದಲ್ಲ? 7 ಪ್ರಕಾರ: ಕುಂಭಕ, ರೂಪ, ಪೂರಕ, ರೇಚಕ, ಆಮೇಲೆ ಆರೋಹಣ, ಏರಿಕೆ ಕ್ರಮ, ಇಳಿಕೆ ಕ್ರಮ, ಸ್ಥಿರವಾಗಿ ನಿಲ್ಲಿಸೋದು ಅಂತ ಅವು 7 ಪ್ರಕಾರ ಬರ್ತಾವೆ. ಅವನ್ನ ಯಾರು ಪಥ್ಯಾಹಾರವನ್ನ ಮಾಡ್ತಾರೋ ಅವ್ರಿಗೆ ಮಾಡ್ಲಿಕ್ಕೆ ಬರ್ತೈತಿ. ಪಥ್ಯಾಹಾರ ಇಲ್ಲ ಹಂಗ ತಮೋಗುಣವನ್ನ ಉಂಟು ಮಾಡ್ತಕ್ಕಂಥದ್ದು, ರಜೋಗುಣವನ್ನು ಉಂಟು ಮಾಡ್ತಕ್ಕಂಥ ಆಹಾರ ಸೇವನೆಯನ್ನು ಮಾಡಿದಾಗ ಇದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಆ ಉಸಿರನ್ನ ನಿಲ್ಲಿಸೋಕ, ಉಸಿರನ್ನ ಇದನ್ನು ಮಾಡಾಕ, ಬಿಡ್ಲಿಕ್ಕೆ, ಅದನ್ನು ಏರಿಸ್ಲಿಕ್ಕೆ, ಇಳಿಸ್ಲಿಕ್ಕೆ ಅದು ಬಹಳ ಕಠಿಣ ಐತೆ. ಅದಕ್ಕೆ ಸಾತ್ವಿಕ ಗುಣ ಪ್ರಧಾನವಾದಂಥ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಬೇಕು. ಅದಕ್ಕೆ ಮಿತಾಹಾರಿ ಆಗಬೇಕು. ಉದರಾರ್ಧ ಅನ್ನ, ಅದರಾರ್ಧ ನೀರು, ಅದರಾರ್ಧ ಅನಿಲ ಸಂಚಾರಕ್ಕೆ ಬೇಕಲ್ಲ. ಅದಕ್ಕೆ ಊಟಕ್ಕೆ ವಿಷಯಕ್ಕೆ ಮರುಗುತಿಪ್ಪ ಆತನಿಗೆ ಕೂಟ ಒಪ್ಪುದೇ ಶಿವಪದದವು. ಊಟಕ್ಕೆ ವಿಷಯಕ್ಕೆ ಮರುವವರಿಗೆ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಪ್ರಾಣಾಯಾಮವನ್ನು ಮಾಡೋದು ಆಗೋದಿಲ್ಲ. ಆ ಪ್ರಾಣಾಯಾಮ ಮಾಡೋ ಕಾಲಕ್ಕೆ ಎಷ್ಟೋ ಶರೀರಗಳು ಕಳ್ಕೊಂಡಾರ. ಬೇಕಲ್ರಿ ಮಿತಾಹಾರ, ಸತ್ವ ಪ್ರಧಾನವಾದಂಥ ಆಹಾರವನ್ನು ಸೇವನೆ ಮಾಡಬೇಕು. ಯಶವ ಆಸನವುದು ಫಲವಾಗಿರುವುದು. ಅಸುರೋಧನವು 7 ತೆರಳುವುದು. ಅನ್ನವನ್ನು ಉಂಬುದು ಪ್ರತ್ಯಾಹಾರ. ಹೌದಲ್ರಿ. ಅನ್ನ ಏಟು ಮಾಡಬೇಕು. ಅದರಾರ್ಧ ಅನ್ನ, ಅದರಾರ್ಧ ಅನಿಲ ಸಂಚಾರಕ್ಕೆ, ಅದರಾರ್ಧ ಖಾಲಿ ನೀರಿಗೆ, ಮಿಕ್ಕಿದ್ದು ಖಾಲಿ ಬಿಡುದು. ಎಲ್ಲಿ ಅಷ್ಟೆಲ್ಲಿ ಇದನ್ನು ಮಾಡ್ತೀವ್ರಿ. ಹೌದು. ಅನ್ನವನ್ನು ಉಂಬುದು ಪ್ರತ್ಯಾಹಾರ. ಮುನ್ನಿಸೆ ಧಾರಿಣಿ ಹೃದಯ ವಿಚಾರ. ಅವಾಗ ಧಾರಣ ಮಾಡ್ಲಿಕ್ಕೆ ಬರ್ತೈತಿ. ವಿಚಾರ ಮಾಡಿ ಪ್ರತ್ಯಾಹಾರ ಬೇಕಲ್ಲ. ಪ್ರತ್ಯಾಹಾರ ಬೇಕಲ್ಲ. ಆಮೇಲೆ ಧಾರಣ ಮಾಡ್ಲಿಕ್ಕೆ ಬರ್ತದೆ. ನಾವು ಹಂಗೆ ಒಮ್ಮಗಲೇನ ಆಸನ ಹಾಕಿ ಅದಕ್ಕೆ ಬೇಕಾದಂಥ ಆಹಾರ ಕ್ರಮ ಇಲ್ಲ. ಹೌದಲ್ಲ? ಆಹಾರನೂ ಇಲ್ಲ, ವಿಹಾರನೂ ಇಲ್ಲ. ಹಂಗೆ ಹಸು ನಿರೋಧನ ಮಾಡ್ತೇನೆ ಅಂದ್ರೆ ಯಾವಾಗ ಸಾಧ್ಯ? ಅನ್ನವನ್ನುಂಬುದು ಪ್ರತ್ಯಾಹಾರ. ಮುನ್ನಿಸೆ ಧಾರಿಣಿ ಹೃದಯ ವಿಚಾರ. ಅಲ್ಲೇ ಹೃದಯ ವಿಚಾರವನ್ನು ಮಾಡಬೇಕು. ಪ್ರತ್ಯಾಹಾರ ಏನು? ನಾನು ಸುಖ ಹೊರಗಿಲ್ಲಪ್ಪ, ನನ್ನೊಳಗೆ ಐತೆ ಅಂತ ತಿಳ್ಕೋಬೇಕು. ಧ್ಯಾನ ಮಾಡಲಿಕ್ಕೆ ಅದನ್ನು ಕುರಿತು ಧ್ಯಾನ ಮಾಡೋದು. ಚಿಂತನೆ ಒಳಗೆ ಮುಳುಗು. ಒಳಗೆ ಧ್ಯಾನ ಅಂತ ನಾನಾ ಶಿವಸ್ವರೂಪದೇನೆ, ನಾನಾ ಪರಮದೇನೆ, ತನ್ನನೇ ಪರವೆಂದು ತಿಳಿಯುವುದಲ್ಲದೆ ಬೇರೆ ಭಿನ್ನ ಬಿಟ್ಟು ಅರಸಲು ಎಂಟು ಕಾಣಿಸುವುದು ಅಂತ ತಿಳ್ಕೊಂಡು ತಾನ ಪರವಸ್ತುವುದೇನನ್ನುವಂಥ ವಿಚಾರ ಬಿಡದೆ ತನ್ನೊಳಗೆ ತಾ ಮಾಡೋದು. ಅದು ಧ್ಯಾನ. ಮೂರ್ತಿಯ ನೆನವು ಧ್ಯಾನ. ಮೂರ್ತಿ ನೆನವು ಧ್ಯಾನ ಅಂತ ಹೇಳ್ತಾರೆ.
ಮೂರ್ತಿ ನೆನಪು ಬಂತ ಧ್ಯಾನ ಆಗುವುದಿಲ್ಲ. ಯಾಕೆ ಮೂರ್ತಿ ಅನ್ನೋದು ವಿಕಾರಕ್ಕೆ ಒಳಪಡುವುದು. ಹೌದಲ್ಲ? ವಿಕಾರಕ್ಕೆ ಒಳಪಡುವಂಥ ವಸ್ತುಗಳನ್ನು ನೆನಪು ಮಾಡ್ಕೊಂತ ಕುಂತ್ರೆ ಧ್ಯಾನ ಆಗೋದಿಲ್ಲ. ಅದಕ್ಕೆ ತನ್ನನೇ ಪರವೆಂದು ತಿಳಿಯುವುದಲ್ಲದೆ ಬೇರೆ ಭಿನ್ನ ವಿಟ್ಟರಸಲೇನುಂಟು ಕಾಣಿಸುವುದು ಬರಿದೆ ಅಂತ ಹೇಳಿ ತಾನ ಪರವಸ್ತು ಅದೇನಂತ ತಿಳ್ಕೊಂಡು ಅದನ್ನ ನೆನಪು ಮಾಡ್ಕೊಂತ ಇರಬೇಕು. ಹೊರಗೊಂದು ರೂಪವನ್ನು ನಿರೀಕ್ಷಿಸದೆ ಒಳಗರಿದು ಬೇರ್ಯಾವ ಥರದ ಲಕ್ಷ್ಯವನ್ನು ಇರಿಸದೆ ವಾಸನೆ ಉರಿಸದೆ ಹೌದಲ್ಲ, ಏಕಾಂತ ಬರದ ಹೊರತು ಪಡೆಯುವುದಾಗದು ನಿಜ ಸುಖ. ತಾನ ಪರಮದನೆನ್ನುವಂಥ ನೆನವಿನೊಳಗಿರುವುದು ಯಾವಾಗಲೂ ಪರವಸ್ತುನ ತಾನದೇನೆ ಅನ್ನುವಂಥ ನೆನಪು ಮಾಡ್ಕೊಂತ ಇರುವ ಧ್ಯಾನ. ಮೂರ್ತಿ ನೆನವಲ್ಲ, ಅಮೂರ್ತವಾದಂಥ ವಿಚಾರಗಳನ್ನು ನೆನಪು ಮಾಡ್ಕೊಂತ. ಮೂರ್ತಿ ನೆನಪು ಅಂದ ಕೂಡಲೇ ಏನಾಗುತ್ತೆ, ಅದರ ವಿಕಾರಗಳು ಅದ್ರ ಕಡೆ ಲಕ್ಷ್ಯ ಹೋಗುತ್ತೆ. ಹೌದು. ಅನ್ನವು ನುಂಗುದು ಪ್ರತ್ಯಾಹಾರ, ನಿಷೇಧಾರಣೆ, ಹೃದಯ ವಿಚಾರ, ಸಲಹೆ ಮೂರ್ತಿಯ ನೆನಪು ಧ್ಯಾನ, ನಿಲ್ಲಲು ಅಲ್ಲಿಯೇ ಮನವದು ತಿಳಿ ಮೌನ. ಮನಸ್ಸು ಅಲ್ಲೇ ನಿಲ್ತಂದ್ರೆ ಅದು ಮೌನಕ್ಕೈತಿ. ಹೌದು, ಮೌನ ಅಂದ್ರೆ ಮನಸ್ಸು ನಿಲ್ತಾಗ ನಿಲ್ಲಲು ಅಲ್ಲಿಯೇ ಮನವದು ತಿಳಿ ಮೌನ. ಇವು ಸಗುಣ ಅಷ್ಟಾಂಗದ ಸಂಜ್ಞೆಗಳು. ಇವು ಸಗುಣ ಅಷ್ಟಾಂಗದ ಸಂಜ್ಞೆಗಳು. ಇವೆಲ್ಲದರ ಸುಲಕ್ಷಣವನ್ನು ಅರಿ ಶಾಸ್ತ್ರದವರು. ಇದರೆಲ್ಲ ಲಕ್ಷಣಗಳನ್ನ ನೀನು ತಿಳ್ಕೊ. ಹೌದು, ಶಾಸ್ತ್ರದೊಳಗೆ ಹೇಳೈತಿ. ಇವು ಸುಖೇಚ್ಛ ಭೂಮಿಗೆ ಬರಾಕೆ ಇವು ಸಾಧನ ಮಾಡಬೇಕು ಅಂತ, ಇವು ಬೇಕು ಅಂತ. ಇವನ್ನೆಲ್ಲ ಪರಿಪಾಲನೆ ಮಾಡಿದವನ ಸುಖೇಚ್ಛ ಭೂಮಿಗೆ ಬರ್ತಾನ. ಅವಾಗ ವಿಚಾರಣೆ ಮುಂದೆ ನಡೀತೈತಿ. ವಿಚಾರಣೆ ಭೂಮಿಗೆ ಯಾವಾಗ ಬರ್ಲಿಕ್ಕೆ ಸಾಧ್ಯ ಐತಿ? ಮೊದ್ಲೇಕ ಇವಿಲ್ಲ. ಹೌದಲ್ರಿ? ಇವೆಲ್ಲ ಪಾಲನೆ ಮಾಡ್ಯವನು ಸುಖೇಚ್ಛ ಭೂಮಿಗೆ ಬರಾಕೆ ಇಲ್ಲ. ಯಾರು ಸುಖದ ಇಚ್ಛೆ ಉಳ್ಳವರು ಮುಮುಕ್ಷತ್ವ ಬಂದೇ ಇಲ್ರಿ. ಮುಮುಕ್ಷತ್ವ ಬರ್ಲಿಕ್ಕೆ ಬೇಕಾದಂತ ಮನುಷ್ಯತ್ವನ ಇಲ್ಲ. ಹೌದಲ್ರಿ? ಮನುಷ್ಯತ್ವ ಬಂದ ಮೇಲೆ ಇದೆಲ್ಲ. ನಮ್ಮ ಮನುಷ್ಯತ್ವನೇ ಇಲ್ಲ. ಮನುಷ್ಯರಂತೆ ಆಚರಣೆ ಹೌದಲ್ಲ? ಇಲ್ಲ. ಎಲ್ಲ ಪಶು ಪಕ್ಷಾದಿಗಳು ಏನ್ ಮಾಡ್ತಾವ ಅದನ್ನ ನಾವು ಮಾಡ್ತೇವೆ. ಸಾಮಾನ್ಯ ಅವ ನಿಯಮಗಳನ್ನ ನಮ್ಮ ಪಾಲನೆ ಮಾಡ್ತೇವೆ. ಹಚ್ಚಿಂದ ಯಾವ ನಿಯಮಗಳನ್ನ ಪಾಲನೆ ಮಾಡ್ತೇವೆ ಹೇಳಿ? ಹೌದಲ್ಲ? ಇಲ್ಲ ಇಲ್ಲ. ಅವಕ್ಕಿನ್ನ ಏನಾರ ಭಿನ್ನ ಜೀವನ ಕ್ರಮವನ್ನು ಇಟ್ಕೊಂಡೇವ ನಾವು? ಇಲ್ಲ. ಅವು ಬದುಕೋ ಸಲುವಾಗಿ ಎಷ್ಟು ಸಹಜವಾಗಿ ಬದುಕ್ತಾವು, ನಾವು ಎಷ್ಟು ಕಷ್ಟಪಟ್ಟು ಬದುಕಾಗುತ್ತೇವೆ. ಹೌದು, ಅವು ಸಹಜ ಬದುಕ್ತಾವು. ಆಹಾರಕ್ಕಾಗಿ ಅವು ಸಹಜ ಬದುಕ್ತಾವೆ. ನಾವು ಎಷ್ಟು ಕಷ್ಟಪಡ್ತೇವೆ ಆಹಾರಕ್ಕಾಗಿ. ಇನ್ನು ಔಷಧ ಅಭಿವೃದ್ಧಿಗಾಗಿ ಅವು ಸಹಜವಾಗಿ ಋತುಗಳಿಗೆ ಅನುಸಾರವಾಗಿ ಅವು ಪಾಲನೆ, ಆ ಋತುಗಳ ನಿಯಮಗಳನ್ನು ಪಾಲನೆ ಮಾಡ್ತೇವೆ. ನಾವು ಎಲ್ಲ ನಿಯಮಗಳನ್ನ ವರ್ಜನೆ ಮಾಡಿ ಧಿಕ್ಕರಿಸಿ ಮನಸ್ಸು ಹೆಂಗೆ ಹೇಳ್ತೈತೆ ಹಂಗೂ ಇದನ್ನ ಮಾಡಾಕ್ತೇವೆ. ಇಂದ್ರಿಯ ವ್ಯಾಪಾರ ನಡೆಸಿ ನಿದ್ರಿಗಾಗಿ ಅವು ಎಷ್ಟು ಸಹಜವಾಗಿ ಜೀವನ ಮಾಡಾಕ್ತೇವೆ. ನಾವು ಏನಾರ ಹಂಗೆ ಮಾಡಾಕ್ತೇವೆ? ನಿದ್ರೇನೂ ಇಲ್ಲ. ಯಾರನ್ನು ಕೇಳಿದ್ರು ನಿದ್ದಿನ ಆಗೊಂದು ಬಿಡ್ರಿ. ನಿದ್ದೆ ಆಗಲಿಲ್ಲ ಅಂದ್ರೆ ರೋಗಗಳ ಉಲ್ಬಣ ಹಾಕವು. ಹೌದಲ್ಲ? ಯಾಕೆ ರೋಗ ಬಂದಾವ? ರೆಸ್ಟ್ ಇಲ್ರಿ. ಅದಕ್ಕೆ ರೆಸ್ಟ್ ಮಾಡ್ರಿ ಅಂತಾನೆ ಹೇಳ್ತಾರ. ರೆಸ್ಟ್ ಅಂದ್ರೇನು?
ನಿಂತೀವಿ. ಹೌದಲ್ರಿ? ಅದನ್ನ ಯಾರು ಪಾಲನೆ ಮಾಡಾಕ್ತೇವೆ, ಯಾರು ಮಾಡಾಕ್ತೇವೆ? ನಿದ್ದಿನ ಇಲ್ಲ. ಯಾಕಂದ್ರೆ ಅಂಥ ಕ್ರಮದೊಳಗೆ ತೊಡಗಿಲ್ಲ. ಬಾಲಸ್ತಾವ ಕ್ರೀಡಾ ಮಗ್ನರು. ಹೌದಲ್ಲ? ಯೌವನದೊಳಗೆ ವಿಷಯಾಸಕ್ತಿ ಜೀವನ, ಮುಪ್ಪಿನೊಳಗೆ ಚಿಂತಾ ಮಗ್ನನಾಗಿ ನಿದ್ದೆಯನ್ನು ಕಳ್ಕೊಂಡೇನೆ. ಹೌದು. ತರುಣಸ್ತಾವ ತರುಣಿ ರಕ್ತ ವಿಷಯದ ಕಡೆ ಲಕ್ಷ್ಯ. ಯೌವನದೊಳಗೆ ಮುಪ್ಪಿನೊಳಗೆ ಚಿಂತಾ ಮಗ್ನ, ಚಿಂತೆ, ನಿದ್ದೆ ಹತ್ತೊಲ್ದು. ಅದಕ್ಕೆ ಕಷ್ಟ ಆಗೈತಿ. ಸುಖೇಚ್ಛ ಭೂಮಿಗೆ ಬರೋದು ಕಷ್ಟ ಆಗೈತಿ. ಹೌದು. ಮತ್ತು ಇನ್ನೂ ಒಂದು ಹೆಚ್ಚಿನ ಭಯ ಒಂದು ಆವರಿಸ್ಕೊಂಡು ಬಿಟ್ಟೈತಿ ನಮಗೆ. ಭಯ ಅಂತೂ ಹೆಚ್ಚಿಂದದು. ಹೌದಲ್ಲ? ಯಾವ ಜೀವಿಗೂ ಇಷ್ಟೊಂದು ಭಯ ಇಲ್ಲ. ಯಾಕಂದ್ರೆ ಮನುಷ್ಯ ಭಾವನಾ ಜೀವಿ, ಕಲ್ಪನಾ ಜೀವಿ ಅಂತ ತಿಳ್ಕೊಂಡು ಅನ್ಯ ಕಲ್ಪನೆಗಳನ್ನು ಮಾಡಿಕೊಂಡ ಭಯಕ್ಕೆ ಈಡಾಗ್ಯಾನ. ಹೌದಲ್ಲ? ಇತರ ಜೀವರಾಶಿಗಳು ಯಾವುವು ಅನ್ಯತಾ ಕಲ್ಪನೆಯನ್ನು ಮಾಡಿಕೊಂಡಿಲ್ಲ. ಮನುಷ್ಯ ಒಬ್ಬನ ಅನ್ಯತಾ ಕಲ್ಪನೆಯನ್ನು ಮಾಡಿಕೊಂಡು ಬಳಲಾಕತ್ತಾನ. ಬಳಲುವರು ಮನುಷ್ಯರು ತಮ್ಮ ನೇತೆಗಳದು ಅನ್ಯವನೇ ನೋಡಿ. ಅದಕ್ಕೆ ಹೇಳಿದ್ರು, ಬಳಲುವರು ಮನುಷ್ಯರು ತಮ್ಮ ನೇತೆಗಳದು ಅನ್ಯವನೇ ನೋಡಿ. ಎದಕ್ಕೆ ಬಳಲಿಕ್ಕೆ ಬೈತಿಪ್ಪ ಮನುಷ್ಯನಿಗೆ ಅಂತಂದ್ರೆ, ಇನ್ನೊಂದು ಬ್ಯಾರೆ ತನಗನ್ಯವಾಗಿ ದೇವರು ಪರಮಾದಾನ ಅಂತ ತಿಳ್ಕೊಂಡು ಭಾವನೆಯನ್ನು ಕಲ್ಪನೆಯನ್ನು ಮಾಡಿಕೊಂಡು ಬಳಲಾಕತ್ತಾರೆ ಮನುಷ್ಯರು. ಇತರ ಜೀವರಾಶಿಯೊಳಗೆ ಯಾವುದೂ ಇಲ್ಲ, ಇದು ಕಲ್ಪನೆನ ಇಲ್ಲ. ಅವ್ರು ದೇವರು ಈ ಶಬ್ದದ ಕಲ್ಪನೆನ ಇಲ್ಲ. ಅವ್ರು ಮನುಷ್ಯನಿಗೆ ಐತಿದು. ಮನುಷ್ಯನ ಮಾಡ್ಕೊಂಡ ಮನುಷ್ಯನ ಬಳಲ್ತಾನೆ. ಇತರ ಯಾವುದೇ ಜೀವಿಗಳಲ್ಲಿ ದೇವರು ಅನ್ನೋ ಭಾವನೆ ಇಲ್ಲ. ಇಲ್ರಿ, ಆ ಕಲ್ಪನೆನ ಮಾಡ್ಕೊಂಡಿಲ್ಲ ಅವು. ಎಲ್ಲಾ ಬಲ್ಲವ, ಎಲ್ಲಾ ಸಾಧಿಸ್ತಾನ. ಆದ್ರೆ ಕೊನೆಗೆ ಆ ದೇವರ ಭಯಕ್ಕಾಗಿ ಎಲ್ಲ ಇದನ್ನ ಮಾಡ್ತಾನೆ. ಎದರ್ತಾನ ದೇವರ ಭಯ. ಅಸಂಬದ್ಧ ಅಂತ ಹೇಳಿದ್ದವ್ರು ಅಂತಿರ್ತದೆ. ದೇವರ ಭಯವೇ ಅಸಂಬದ್ಧ. ಸಂಬಂಧನ ಇಲ್ಲದು. ನಿನಗೂ ದೇವರಿಗೂ ಸಂಬಂಧನ ಇಲ್ಲ. ಸುಮ್ಮ ಕಲ್ಪನೆ ಮಾಡ್ಕೊಂಡಿ ನೀವು. ಹೌದಲ್ಲ? ಅವನು ಹೊಲಸ್ಕೋಬೇಕು, ಅವನು ಇದನ್ನ ಮಾಡಬೇಕು, ಅವನು ಸಾಕ್ಷಾತ್ಕಾರಗೊಳಿಸ್ಕೋಬೇಕು ಅಂತ ಸಾಕಷ್ಟು ಪ್ರಯತ್ನ ಮಾಡ್ತೀವಿ. ಆದ್ರೆ ನಿನಗನ್ಯವಾಗಿದ್ರೆ ಅವ ಒಲಿತಾನ. ನಿನಗನ್ಯವಾಗಿದ್ರೆ ಅದನ್ನು ಸಾಕ್ಷಾತ್ಕಾರ ಮಾಡ್ಕೊಳಕ್ ಬರ್ತೈತಿ. ನಿನಗನ್ಯವಾಗಿನೇ ಇಲ್ಲಲ್ಲ. ಹೌದಲ್ಲ? ಅರಿವಿಗೆ ಅನ್ಯವಾಗಿ ಇನ್ನೊಂದು ಅರಿವು ಇಲ್ಲ. ಅರಿವಿನೊಳಗೆ ಅನ್ಯ ಕಲ್ಪನೆಗಳನ್ನು ಅಳಿಯವನೇ ಜಾನರ ದೇವ ಅಂತ. ಹೌದಲ್ಲ? ಇನ್ನೊಂದು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅರಿವು ಹಂಗೈತಿ ಹಿಂಗೈತಿ ಅಂತ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದನ್ನು ನೀ ಕಲ್ಪನೆ ಮಾಡ್ಕೊಂಡು ಕುಂತಿ. ಎಷ್ಟು ಅಸಂಬದ್ಧ ಐತಿದು. ಸಂಬಂಧನ ಇಲ್ಲ. ಹೌದಲ್ಲ? ಇದಕ್ಕೆ ಕಾರಣ ತಾನು ದೇಹ ಅನ್ನೋದ ಈ ಕಲ್ಪನೆ ಕಾರಣ ಅಂತ ಹೇಳಿ. ಹೌದಲ್ಲ? ತಾನು ಶರೀರ ಅಂತ ತಿಳ್ಕೊಂಡಾಗ ಅನ್ಯ ಕಲ್ಪನೆಯನ್ನು ಮಾಡ್ಕೊಂಡಾನ. ಈ ಶರೀರ ತಾನಲ್ಲ ಅಂತ ತಿಳ್ಕೊಂಡಂದ್ರೆ ಎಲ್ಲಾ ಕಲ್ಪನೆಗಳು ನಾಶಕ್ಕವ. ತಿಳಿಲ್ಲ ಬಿಟ್ಟಿಯಲ್ಲ ನೀನು. ಅಲ್ಲಿ ಯಾವ ಕಲ್ಪನೆ ಇದ್ದು? ನಿದ್ದೆ ಒಳಗೆ ತಿಳಿಲ್ದನ ಶರೀರ ಭಾವವನ್ನು ಕಳ್ಕೊಂಡಿದ್ದಿ. ಅಲ್ಲಿ ಯಾವ ಕಲ್ಪನೆ ಇದ್ದಿದ್ದಿಲ್ಲ, ಆರಾಮಿದ್ದಿ. ಹಂಗೆ ಎಚ್ಚರಿಕೆ ಅವಸ್ಥೆ ಒಳಗೆ ಈ ಅನ್ಯ ಕಲ್ಪನೆಗಳನ್ನ ಅಳಿ. ಅರಿವಿನೊಳಗೆ ಅನ್ಯ ಕಲ್ಪನೆಗಳನ್ನ ಅಳಿ. ಯಾವಾಗ ನೀನು ಜಾನಕ್ಕೆ ಅಲ್ಲಿವರೆಗೂ ನೀನು ಜಾನ.
ಅನುಭವಗಳು ಎಷ್ಟು ಹೇಳಿದ್ರು ಕೂಡ ನಮಗೆ ಇನ್ನ ಇದಾಗುವುದಿಲ್ಲ. ಅವರು ತಾನೆಂದು ಸದ್ಗುರು ಪೇಳಿ ತಿರುಗೋಣೆ ಜಾನರ ದೇವ ಅಂತ ಹೇಳಿ ಅರುವ ತಾನ್ ನೀನದೀಪ ಅಂತ ಸದ್ಗುರುಗಳು ಎಷ್ಟು ಹೇಳಿದ್ರು ಕೂಡ ಈ ನಾನ್ಯಾಂಗಕ್ಕೇನ್ರಿ ಅವರು ನಾನು ಕಲ್ಲಪ್ಪ ಮಲ್ಲಪ್ಪ ಹನುಮಪ್ಪನ ಅದೇನಿ ಹೌದಲ್ರಿ, ಆ ಹೆಸರ ನಂದು, ಆ ದೇಹನ ನಾನು ಅಂತ ತಿಳ್ಕೊಂಡು ಮನುಷ್ಯ ಬಾಳಲಾಗತ್ತಾನ. ತಾನಲ್ಲದ ದೇಹ, ತಾನಲ್ಲದ ನಾಮ, ಇವನ್ನ ನಾನು ಅಂತ ಹಿಡ್ಕೊಂಡು ನಾವು ಬಾಳಲಾಗತ್ತೇವೆ. ಅರಿವಿನೋ ಅನ್ಯ ಕಲ್ಪನೆಗಳನ್ನು ಅಳಿವನೇ ಜಾಣರು. ಹೌದಲ್ಲ, ಅನ್ಯ ಮಾಡುವಾಗ ಸಾಧ್ಯನೇ ಇಲ್ಲ, ಮಾಡ್ಕೊಳ್ಲಿಕ್ಕೆ ಬರೋದೇ ಇಲ್ಲ. ಅರು ಹಂಗೈತಿ ಹಿಂಗೈತಿ ಅಂತ ಕಲ್ಪನೆ ಮಾಡ್ಕೊಳ್ಲಿಕ್ಕೇನ ಬರೋದಿಲ್ಲ ಅದನ್ನ. ಅದು ಅನಿತು ಇನಿತೆಂದು ಊಹಿಸಬಾರದು ಇರುವುದರಿಂದ ಅಂತ ಹೇಳಿ ಅಷ್ಟ ಐತಿ ಇಷ್ಟ ಐತಿ ಅಂತ ಊಹೆ ಮಾಡ್ಲಿಕ್ಕೇನ ಬರೋದಿಲ್ಲ ಅದನ್ನ ಅರುವನ್ನ. ಅದ ನಿರ್ದಿಷ್ಟ ಇದ ಸ್ಥಾನದೊಳಗೆ ಐತಿ ಅಂತ ಗುರುತಿಸ್ಲಿಕ್ಕೆ ಬರೋದಿಲ್ಲ. ಹೌದಲ್ರಿ, ಸುತ್ತು ಕಡೆ ಗಾಡಿ ಕಟ್ಟಿ ನಡಕೊಂದ ಗರ್ಭಗುಡಿಯಾಗ ದೇವ್ರದನ ಅಂತ ನೀ ತಿಳ್ಕೊಂಡಿ. ಮೊದಲೆಲ್ಲಿತ್ತದ ಗುಡಿ? ಮೊದಲೆಲ್ಲಿತ್ತು ಗರ್ಭಗುಡಿ? ಬಯಲ ಇತ್ತಲ್ಲ. ನೀ ತಿಳ್ಕೊಂಡಿ ಅದನ್ನ, ಅಲ್ಲಿ ಅಷ್ಟ ಅದನ್ನ. ಮೂರ್ತಿನ ಇಟ್ಟೇವೆ. ಏನಿಟ್ಟಿಪ್ಪ ನೀನಂತಂದ್ರೆ ಕಲ್ಲು, ಕಟ್ಟಿಗೆ, ತಾಮ್ರ, ಹಿತ್ತಾಳಿ, ಕಂಚು, ತಗಡ ಇವನ್ನ ಇಟ್ಟಿ. ಹೌದಲ್ಲ, ಬ್ಯಾರೆ ಏನಿತ್ತು? ಅರಿವೇ ಪರಬ್ರಹ್ಮವೆಂದು ಭಾವಿಸುವವನೇ ಜಾಣನು. ಅರುವ ಪರಬ್ರಹ್ಮ ಐತಿ, ಬ್ಯಾರೆ ಅರು ಬ್ಯಾರೆ ಆಗಿಲ್ಲ. ಇನ್ನೊಂದು ಬ್ಯಾರೆ ಪರಬ್ರಹ್ಮ ವಸ್ತು ಬ್ಯಾರೆ ಇಲ್ಲ. ಅರುವ ಪರಬ್ರಹ್ಮ ಐತಿ. ಅರಿವೇ ನಿತ್ಯ, ನಿರ್ಮಲ, ನಿರ್ವಿಕೃತಿ ಎಂದು ಇದು ಧ್ಯಾನ. ಅರಿವೇ ನಿರ್ವಿಕೃತಿ ಅಂತ ತಿಳ್ಕೊಂಡು ಅರು ಹೆಂಗೈತಿ? ನಿರ್ಮಲ ಐತಿ, ನಿರ್ವಿಕೃತಿ ಐತಿ, ನಿರ್ಗುಣ ಐತದು ಅಂತ ಅದನ್ನ ನೆನಪು ಮಾಡ್ಕೊಂಡವನ ಜಾಣರು. ಅರಿವಿಲ್ಲದುದನೆ ಜಡ ಹೋಗುದೆಂದು ಬಿಡುವವನೇ ಜಾಣ. ಅರಿವಲ್ಲದನ್ನ ಜಡ ಅಂತ ಬಿಡವ ಜಾಣ. ಹೌದಲ್ಲ, ಈ ಶರೀರ ನಾನಿದ್ದಾಗ ಇದಕ್ಕೆ ಅರಿವು ಐತಪ್ಪ, ಇದು ನಾನಿಲ್ಲ ಅಂದ್ರೆ ಇದು ಅಸ್ತಿತ್ವ ಇಲ್ಲ, ಇದು ಜಡ ಐತಿ ಅಂತ ಇದ್ರ ಮೇಲಿನ ಮೋಹವನ್ನು ಅಳಿಬೇಕು. ಹಾಗೆಯೇ ಇತರ ಜಡ ವಸ್ತುಗಳನ್ನು ಅಳಿಬೇಕು. ಅದನ್ನ ಅವು ಜಡ ಅದಾವ ಅಂತ ಬಿಡಬೇಕು. ಅಲ್ಲೆಲ್ಲ ಅರಿವು ಇಲ್ಲಪ್ಪ ಅಂತ ತಿಳ್ಕೊಂಡು ಬಿಡಬೇಕು. ನಾನು ಅರುಣ ಅದೇನಿ ಅಂತ ತಿಳ್ಕೋಬೇಕು ಅಂತ ಹೇಳ್ತಾರೆ. ಮೂರ್ತಿಯ ನೆನಹು ಧ್ಯಾನ, ನಿಲ್ಲಲು ಅಲ್ಲಿಯೇ ಮನವುದು ತಿಳಿ ಮೌನ. ಇವು ಸಗುಣ ಅಷ್ಟಾಂಗ ಸಂಜ್ಞೆಗಳು. ಇವರ ಸುಲಕ್ಷಣವನ್ನು ಅರಿ ಶಾಸ್ತ್ರಗಳು. ಇದರ ಲಕ್ಷಣಗಳನ್ನು ನೀ ಅರಿ. ಶಾಸ್ತ್ರ ಮತಗಳು, ಸ್ಮೃತಿಗಳು, ಶ್ರುತಿಗಳು ಏನು ಹೇಳ್ತಾವೋ ಅದರ ಪ್ರಕಾರ ಇದನ್ನು ತಿಳ್ಕೊ. ಹೌದಲ್ಲ? ಹೌದು. ಸಗುಣ ಅಷ್ಟಾಂಗ ತಿಳಿ ಬಳಕೆ 8. ಅವು ನಿರ್ಗುಣ ಅಷ್ಟಾಂಗನೂ 8 ಅದಾವು. ಅವನು ತಿಳಿ. ಮತ್ತೆ ಇವು ಮಿಗಿಲೇನು ಶುದ್ಧಿಯು ಶಾಸ್ತ್ರದೊಳು ಉಂಟು. ಇವು ಮಿಗಿಲು ಶ್ರೇಷ್ಠವಾದಂಥವು ಶಾಸ್ತ್ರದೊಳಗೆ. ನಿರ್ಗುಣ ಅಷ್ಟಾಂಗ ಶ್ರೇಷ್ಠವಾದಂಥದ್ದು ಶಾಸ್ತ್ರಗಳು ಹೇಳ್ತವೆ, ತಿಳ್ಕೊ ಅಂತ ಹೇಳ್ತಾರೆ. ಸಗುಣ ಅಷ್ಟಾಂಗ ತಿಳಿ ಬಳಕೆ 8. ಮಿಗಿಲೇನೆ ಶುದ್ಧಿಯು ಶಾಸ್ತ್ರದೊಳು ಉಂಟು. ಇನ್ನು ತನ್ನ ಮುಖ್ಯದ ವಿರತಿಯ ಯಮವಾಕ್ಕು. ತನ್ನ ಮುಖ್ಯವಾದಂಥ ಈ ಶರೀರದ ಮ್ಯಾಲಿನ ಮೋಹ ಅಳಿದ
ಯಮ. ಹೌದು. ಹೌದಲ್ರಿ. ಇದು ನಾನು ನಂದು ಅಂತ ತಿಳ್ಕೊಂಡು ಕುಂತೇವಲ್ಲ, ಇದು ನಾನು ನಂದು ಅಲ್ಲ ಇದು ಅಂತ ಇದ್ರ ಮೇಲಿನ ಮೋಹನ ಬಿಡುದ ಯಮ. ಹೌದು. ಹೌದಲ್ಲ. ಮುಖ್ಯದ ವಿರತಿಯ ಯಮವಕ್ಕು. ಅದ್ರೊಳಗೆ 10 ನಿಯಮಗಳು. ಅಲ್ಲಿ ಹಂಗಿನ ಸಗುಣಾಷ್ಟಾಂಗದೊಳಗೆ 10 ಹೆಂಗದಾವ, ಇಲ್ಲಿ 10 ನಿರ್ಗುಣಾಷ್ಟಾಂಗದೊಳಗೆ ಯಮದೊಳಗೂ 10 ಭೇದ. ತನ್ನ ಮುಖ್ಯದ ವಿರತಿಯ ಯಮವಕ್ಕು ಘನ ನಿಜಪದ ರತಿ ನಿಯಮವೆನಿ. ಘನವಾದಂಥ ನಿಜವಾದಂಥ ಏನು ಅರಿವು ಐತೆ ಅದ್ರ ಮೇಲೆ ದೃಢವಾದಂಥ ನಂಬಿಕೆಯನ್ನು ಬುದ್ಧಿಯನ್ನು ಇಡೋದು ನಿಯಮ. ಘನ ನಿಜಪದ ರತಿ ನಿಯಮವೆನಿ. ಇನ್ನು ಬಾಹ್ಯದ ಉದಾಸೀನವೇ ಆಸನವು. ಬಾಹ್ಯದ ಉದಾಸೀನ ಮಾಡೋದು ಆಸನ. ಇವೆಲ್ಲವೂ ಜಡ ಅದಾವಪ್ಪ. ಇವು ಯಾವುವು 3 ಅವಸ್ಥೆ ಒಳಗಿಲ್ಲ, ಇವು ಅನಿತ್ಯದವು ಅಂತ ಇದ್ರ ಮ್ಯಾಲಿನ ಮೋಹಳಿದ ಅದು ಆಸನ. ಬಾಹ್ಯದ ಉದಾಸೀನವೇ ಆಸನ. ಇನ್ನು ಬಾಹ್ಯ ಕರ್ಣದ ಅಳಿ ಸುರೋಧನ. ಬಾಹ್ಯದ ಕರ್ಣ ಅಂದ್ರೆ ಈ ವಿಷಯಾದಿಗಳಿಗೆ ಕಡೆ ಹೋಗ್ತಕ್ಕಂಥ ಮನಸ್ಸನ್ನು ಅಳಿದ ಅಸುರೋಧ. ಹೌದು. ತನ್ನ ಮುಖ್ಯದ ವಿರತಿಯ ಯಮವಕ್ಕು ಘನ ನಿಜಪದ ರತಿ ನಿಯಮವೆನಿತ್ತು. ಬಾಹ್ಯದ ಉದಾಸೀನವೇ ಆಸನವು. ಬಾಹ್ಯ ಕರ್ಣದಳಿ ಸುರೋಧನವು. ಜಡ ವಿಮುಖತೆ ಪ್ರತ್ಯಾಹಾರ. ಜಡದ ವಿಮುಖತೆನ ಪ್ರತ್ಯಾಹಾರ. ಜಡದ ಭಾವನೆಲ್ಲ ಅಳಿದು ಮುನ್ನಿನ ಜಡಭಾವನ ಅಳಿ ಅಂತ ಹೇಳಿ ಸಮ್ಮತಿ ತನಗೆ ಸಂಪನ್ನವಾದ ಅರಿವಿದು ನನ್ನಿ ಅಂದು ನಂಬಲೆ ಯೋಗಿ. ಮುನ್ನಿನ ಜಡಭಾವನ ನೀಗಿ ನಲಿದು ನನ್ನಿ ಅಂದು ನಂಬಲೆ ಯೋಗಿ ಅಂತ. ಮುನ್ನಿನ ಜಡಭಾವನ ಬಿಡಬೇಕಲ್ಲ. ಈ ಜಡದ ಭಾವ ಎಲ್ಲ ಅಳಿಬೇಕು. ದಹನ. ಜಡ ವಿಮುಖತೆಯದು ಪ್ರತ್ಯಾಹಾರ. ಪಡೆದ ನಿಜ ಸ್ಥಿತಿ ಧಾರಣೆ. ಅಲ್ಲಿ ಪಡೆದಾಗ ನಿಜವಾದಂಥ ಸುಖವನ್ನು ಪಡೆದಾಗ ಧಾರಣ. ಹೌದು. ಜಡ ವಿಮುಖತೆಯದು ಪ್ರತ್ಯಾಹಾರ. ಪಡೆದ ನಿಜ ಸ್ಥಿತಿ ಧಾರಣೆ. ಪರಮಂ ತಾನೆಂಬುದೇ ತದ್ಧ್ಯಾನ. ಪರಮ ವಸ್ತುನ ತಾನ ಅಂತ ಅದನ್ನ ನೆನಪು ಮಾಡ್ಕೊಂತ ಇರೋದು ಧ್ಯಾನ. ಪರಮಂ ತಾನೆಂಬುದೇ ಧ್ಯಾನವು. ತಿರುದು ಅಲ್ಲಿಯೇ ಮನ ಮುಳುಗಲು ಮೌನ. ಅಲ್ಲೇ ಮನಸ್ಸು ಅಲ್ಲೇ ಮುಳುಗಿತಂದ್ರೆ ಪರಮ ವಸ್ತುವಿನಲ್ಲೇ ಮನಸ್ಸು ಅಲ್ಲೇನಾತಂದ್ರೆ ಅದಕ್ಕೆ ಮೌನ. ಅದರಿ ಆ ನಿರ್ಗುಣಾಷ್ಟಾಂಗ ಗುಣಗಳನ್ನು ಅವಲಂಬಿಸ್ಕೊಂಡ ಇಲ್ಲಿವು ನನ್ನೊಳಗೆ ಅದನ್ನು ಹೊರಗೆ ಅಲ್ಲಿ ಸಗುಣಾಷ್ಟಾಂಗ ಹೊರಗೆ ಪರಿಶುದ್ಧತೆಯನ್ನು ತಾಳಲಿಕ್ಕೆ ಅದು ಸಗುಣಾಷ್ಟಾಂಗವನ್ನು ಪಾಲನೆ ಮಾಡಬೇಕು ಅಂತ. ಅದ್ರೊಳಗೆ ಮುಖ್ಯವಾಗಿ ಯಮ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತ. ಹೌದಲ್ಲ. ಯಮನೇಮಾದಿಗಳ ಪಾಲನೆ ಇಲ್ಲ ಹಂಗ ನೀ ಎಷ್ಟು ಆಸನ ಹಾಕು, ಎಷ್ಟು ವಾಯು ನಿರೋಧನ ಮಾಡು, ಎಷ್ಟೇ ಮಾಡಿದರೂ ಕೂಡ ಮನಸ್ಸು ಚಂಚಲ ವೃತ್ತಿಯಿಂದ ದೂರ ಆಗೋದಿಲ್ಲ. ಅದಕ್ಕೆ ಮೊದಲೇಕೆ ಯಮನೇಮಾದಿಗಳ ಮುಖಾಂತರ ಅದನ್ನು ನಿಗ್ರಹ ಮಾಡ್ಕೋಬೇಕು. ಮನಸ್ಸಕ್ಕೆ ದೋಷ ದರ್ಶನ ಮಾಡಿಕೊಡ್ಬೇಕು. ಇವು ಮೊದಲೇಗೆ ಬೇಕು ಅಂತ. ಇಲ್ಲಿ ಏನ್ ನಡೆದತ್ರಿ? ಇವನ್ನ ಪಾಲನೆ ಮಾಡಿದಾಗ ಸುಖೇಚ್ಛ ಭೂಮಿಕೆ ಬರಕ್ ಬರ್ತೈತಿ. ಹಂಗೆ ಸುಖೇಚ್ಛ ಭೂಮಿಕೆ ಬರ್ಲಿಕ್ಕೆ ಆಗುದಿಲ್ಲ. ಸುಖ ಇಚ್ಛೆ ಉಳ್ಳವರು ನಿವ್ವಳ ಸುಖ ಸಾಧ್ಯ ಐತೆ ಅನ್ನೋದು ಇವನ್ ಪಾಲನೆ ಮಾಡಲ್ಲ. ಹಂಗೆ ಬರ್ಲಿಕ್ಕೆ ಇವನ್ ಬೇಕು ಅಂತ.
ಸಗುಣಾಷ್ಟಾಂಗ ಯೋಗವನ್ನು ಪಾಲನೆ ಮಾಡಬೇಕು. ಅದರೊಳಗೆ ಮುಖ್ಯವಾಗಿ ಯಮ ನಿಯಮ. ಯಮ ಅಂತೂ ಅತೀ ಮುಖ್ಯ ಐತೆ ಅಂತ. ನೀತಿ ಅದ ಧರ್ಮ. ಅದನ್ನು ಯಾರು ರಕ್ಷಣೆ ಮಾಡ್ತಾರೋ ಅವರನ್ನು ಅದು ರಕ್ಷಣೆ ಮಾಡ್ತದೆ. ನೀತಿಯುತವಾದಂಥ ಜೀವನ ಕ್ರಮ ಅದು ಕಾಯ ವಾಚ ಮನಸ್ಸ. ಹೌದಲ್ಲ? ಜಡ ವಿಮುಖತೆ ಅದು ಪ್ರತ್ಯಾಹಾರ, ಪಡೆದ ನಿಜ ಸ್ಥಿತಿ ಧಾರಣೆ ಶೂರ, ಪರಮಂ ತಾನೆಂಬುದಿತ್ತ ಧ್ಯಾನ, ಬಿರುದು ಅಲ್ಲಿಗೆ ಮನ ಮುಳುಗಲು ಅದು ಮೌನ. ನೂತ ನಿರ್ಗುಣಂ ಇವರೊಳಗೆ ಅನುಗುಣವಾಗಿ, ಮತಿ ನಿರ್ಮತೆಯೊಳು ಇಹನಾಗಿ ಆ ಯೋಗಿ. ಇವನು ತನ್ನೊಳಗೆ ತಾನು ಅಭ್ಯಾಸ ಮಾಡ್ತಾ ಮಾಡ್ತಾ ನಿರ್ಮಲವಾಗಿ ಇರ್ತಾನೆ ಯೋಗಿ. ತನ್ನೊಳಗೆ ತಾನು ಉಳ್ಕೊಂಡು ಬಿಟ್ಟಿರ್ತಾನೆ. ನಾವು ನಿರ್ಮಲನ ಇರ್ತಾನೆ, ಅವನೇ ಆಯ್ತು. ನಿರ್ಗುಣವು ಇವರು ಅವರೊಳಗೆ ಅನುಗುಣವಾಗಿ ಮತಿ ನಿರ್ಮತೆಯೊಳು ಇಹನಾಗಿ ಯೋಗಿ. ಮತಿ ನಿರ್ಮತೆ ಮತ್ತೆ ಶುದ್ಧವಾದಂಥ ಅಂತಃಕರಣ, ಶುದ್ಧವಾದಂಥ ಬುದ್ಧಿ ಅವನಲ್ಲಿ ಇರ್ತದೆ. ಅವನು ಯೋಗಿ. ಹೊರಗೆ ಏನೂ ಮಾಡೋದಿಲ್ಲ, ತನ್ನೊಳಗೆ ತಾವು ಉಳ್ಕೊಂಡು. ಅವ ಸುಖೇಚ್ಛ ಭೂಮಿಕೆ ಬಂದಾನ. ಸಗುಣಾಷ್ಟಾಂಗ ತಿಳಿ ಬಳಿಕೆಂಟು ಮಿಗಿಲಿ ಅನಿಸುತ್ತೀವು ಶಾಸ್ತ್ರದೊಳಗೆ. ತನ್ನ ಮುಖ್ಯದ ವಿರತಿಯ ಯಮವಕ್ಕು, ಘನ ನಿಜ ಪದರತಿ ನಿಯಮವೆನಿಕ್ಕು. ಬಾಹ್ಯದ ಉದಾಸೀನವೇ ಆಸನ, ಬಾಹ್ಯ ಕರ್ಣದಲ್ಲಿ ಅಸುರೋಧನ. ಜಡ ವಿಮುಖತೆಯದು ಪ್ರತ್ಯಾಹಾರ, ಪಡೆದ ನಿಜ ಸ್ಥಿತಿ ಧಾರಣೆ, ಪರಮತಾನೆಂಬುದಿತ್ತ ಧ್ಯಾನ, ಅದು ಅಲ್ಲಿಯೇ ಮುಳುಗಲು ಮೌನ. ಮತ್ತು ನಿರ್ಗುಣಮು ಇವರಳು ಅನುಗುಣವಾಗಿ, ಮತಿ ನಿರ್ಮಲತೆಯೋಳು ಇಹನಾಗಿ ಆ ಯೋಗಿ. ಮತ್ತೆ ಹೆಂಗಿರ್ತೈತಿ? ಅವ್ನು ನಿರ್ಮಲವಾಗಿರ್ತೈತಿ. ಅವನು ಮೌನವಾಗಿ ಹೋಗ್ಕೊಂಡ್ಬಿಟ್ಟಿರ್ತಾನೆ. ಅವನು ಸುಖೇಚ್ಛ ಭೂಮಿಕೆ ಬಂದಂಗೆ. ಒಂದೇ ಭೂಮಿಕೆ ಬರಾಕ ಎಷ್ಟು ವಿಧಿಗಳನ್ನ ಪಾಲನೆ ಮಾಡಬೇಕು. ಹೌದು. ಈ ಸುಖೇಚ್ಛ ಭೂಮಿಕೆಗೆ ಈ ನಿಯಮಗಳದಾವು. ಇವನ್ ಪಾಲನೆ ಮಾಡಬೇಕಂದ್ರೆ ಅವನಲ್ಲಿ ವಿವೇಕ ವೈರಾಗ್ಯ ಹೌದಲ್ಲ ಬರಬೇಕು. ವಿವೇಕ ವೈರಾಗ್ಯಾದಿಗಳು ಬಂದ ಮೇಲಿನ ಸಾಧನ ಕ್ರಮ ಹೇಳಿದ್ದಲ್ಲ. ಹೌದಲ್ಲ? ಹಂಗ ಸಾಧನೆ ಮಾಡ್ಲಿಕ್ಕೆ ಬರೋದಿಲ್ಲ. ಸಾಧನವಾರು ನೆರೆ ಇದೆ. ಶಮೆ, ದಮೆ, ತಿತಿಕ್ಷೆ, ಸಮಾಧಾನ, ಶ್ರದ್ಧೆ, ಭಕ್ತಿ ಅಂತಕ್ಕಂಥ 6 ಸಾಧನಗಳನ್ನ ನಾವು ಸಾಧಿಸ್ಬೇಕಂದ್ರೆ ಅದು ವಿವೇಕ ವೈರಾಗ್ಯಾದಿಗಳು ಬೇಕು. ಆಮೇಲೆ ಈ ಯಮನೇಮಾದಿಗಳ ಸಗುಣಾಷ್ಟಾಂಗಗಳನ್ನ ಪಾಲನೆ ಮಾಡಿದ್ರೆ ಮೋಕ್ಷತ್ವ ಬರ್ತದೆ. ಎಂದಿರ್ಪೇನೋ ನಿಜ ಸುಖದಲ್ಲಿ ಅನ್ನುವಂಥ ಒಂದು ಉತ್ಕಟವಾದಂಥ ಇಚ್ಛೆ ಅವಾಗ ಪ್ರಬಲಕೈತಿ. ಈ ಸುಖೇಚ್ಛನೆ ಭೂಮಿಕೆ ಬಂದ ಮುಂದೆ ವಿಚಾರನೆ ಭೂಮಿಕೆ. ಹೌದಲ್ಲ? ವಿಚಾರಣೆ ಮಾಡಾಕ ಬೇಕಾದಂಥ ಭೂಮಿಕೆ ಒಳಗೆ ನಾವು ಅದೇವನು. ವಿಚಾರಣೆ ಅಂದ್ರ ಗುರುಗಳನ್ನ ಆಶ್ರಯಿಸಿ ಅವಾಗ ವಿಚಾರಣೆ ಮಾಡಕ್ ಚಾಲು ಮಾಡ್ತಾನ. ಹೌದಲ್ಲ? ಗುರುಪಾದ ಸೇವೆಯನ್ನು ಒಲವೆಯಿಂದ ಮಾಡಬೇಕು. ಅವಾಗಲ್ಲೇ ವಿಚಾರ ಯಾರು ಗುರುಗಳದಾರ ಅಂತ ಆರಿಸಿ ಸುಖೇಚ್ಛೆ ಭೂಮಿಕೆ ಬಂದ ಹೊಕ್ಕನಲ್ಲಿ. ಸುಖೇಚ್ಛೆ ಭೂಮಿಕೆ ಬಂದ ವಿಚಾರ ಭೂಮಿಕೆ. ಹೌದು. ಯಾರು ಹೋಗ್ಯವ್ರು? ಈ ಒಂದೇ ಭೂಮಿಕೆಯನ್ನ ಇಲ್ಲ. ಅವತಾರಿ ಪುರುಷ ಅನ್ನೋರ ಗುರುಗಳನ್ನ ಆಶ್ರಯಿಸಿಕೊಂಡು ಹೋದ್ರು.
ಹೌದಲ್ರಿ? ಹೌದು. ಅವತಾರಿ ಪುರುಷರು ಕೂಡ ಗುರುಗಳನ್ನ ಆಶ್ರಯಿಸಿಕೊಂಡ ತಮ್ಮ ನಿಜವನ್ನು ಅರಿತು ಆಮೇಲೆ ಉಳುಕಿದ ಕಾರ್ಯವನ್ನು ಮಾಡ್ಯಾರ. ಹೌದು. ಹೌದಲ್ಲ? ಮೊದಲೇ ತಮ್ಮನ್ನು ತಾವು ತಿಳ್ಕೊಂಡ್ಮೇಲೆ ಮುಂದೆ ಲೌಕಿಕ ಕಾರ್ಯಗಳನ್ನ ಆ ಧರ್ಮದ ತಳಾದ ಮೇಲೆ ಅವ್ರು ಪಾಲನೆ ಮಾಡ್ಯಾರ. ಹೌದಲ್ರಿ? ರಾಮ ಕೃಷ್ಣರು ಎಲ್ಲ ಅವತಾರಿ ಪುರುಷರು. ಅವರು ಕೂಡ ಗುರುಗಳನ್ನ ಆಶ್ರಯಿಸಿಕೊಂಡ ಹೋದ್ರು. ಹೌದಲ್ರಿ? ಕೃಷ್ಣ ಸಾಂದೀಪ್ಯ ಮುನಿಗಳ ಹತ್ರ ಹೋಗಿ ವಿದ್ಯೆಯನ್ನ ಕಲಿತ. ರಾಮ ವಸಿಷ್ಠರಲ್ಲಿ ಹೋದ. ನಾವು ಸಾಮಾನ್ಯರು ಅವತಾರಿ ಪುರುಷನವರ ಗುರುಗಳನ್ನ ಆಶ್ರಯಿಸ್ಕೊಂಡು ಹೋಗ್ಯಾರ. ಮತ್ತು ನಾವು ಸಾಮಾನ್ಯರು, ನಾವು ಕೂಡ ಗುರುಗಳನ್ನ ಆಶ್ರಯಿಸ್ಕೊಂಡಾಗ ಇದನ್ನು ಮನುಷ್ಯ ಜನ್ಮದ ಮಹತ್ವವನ್ನು ಅರಿಲಿಕ್ಕೆ ಸಾಧ್ಯ ಐತಿ ಅಂತ. ಎಲ್ಲೋ ಅಪವಾದ. ಗುರುಗಳನ್ನ ಆಶ್ರಯಿಸ್ಕೊಳ್ಳಲ್ಲ. ಹಂಗ ಹಿಂದಿನ ಜನ್ಮದ ಪ್ರಬಲತರವಾದಂತಹ ಸಾಧನೆ ಇದ್ದು ಅದನ್ನ ಆ ಜನ್ಮದಾಗ ಕಂಡ್ಕೊಂಡಾರ ಅಂದ್ರೆ ಎಲ್ಲೋ ಒಬ್ರು ರಾಮತೀರ್ಥರು, ಶಿವಾನಂದಜ್ಜರು, ಅವ್ರಿಗೆ ಯಾವ ಗುರುಗಳಿಲ್ಲ. ರಾಮತೀರ್ಥರಿಗೂ ಯಾರು ಗುರುಗಳಿಲ್ಲ. ಯಾಕ ಹಿಂದಿನ ಭೂಮಿಕೆ ಹಿಂದಿನ ಜನ್ಮದ ಒಂದು ಪ್ರಯತ್ನ ತೀವ್ರ ಇತ್ತಂತ ಈ ಜನ್ಮದಾಗ ಯಾರಿಗೂ ಯಾರನ್ನು ಆಶ್ರಯಿಸ್ಕೊಳ್ಳಿಲ್ಲ. ಹಂಗ ನಮಗ್ ಪ್ರಬಲತರವಾದಂತ ಹಿಂದಿನ ಜನ್ಮದ ಸಾಧನೆ ಇಲ್ಲ ಅಂತನ ಈ ಜನ್ಮದಾಗ ಗುರುಗಳನ್ನ ಆಶ್ರಯಿಸಿ ಹೋಗ್ಬೇಕು. ಗುರುಗಳನ್ನ ಆಶ್ರಯಿಸ್ಕೊಂಡಾಗ ಅವಾಗ ತಿಳಿಸ್ಕೊಡ್ತಾರ ಅವ್ರು. ಅದಕ್ಕೆ ಬೇಕಾದಂತ ಮೊದಲಿಗೆ ಸುಖೇಚ್ಛೆ ಭೂಮಿಕೆ ನಾವು ಇಲ್ಲ. ಆ ಸುಖೇಚ್ಛೆ ಭೂಮಿಕೆ ಬರ್ಲಿಕ್ಕೆನ ಈ ಸಾಧನ ಮಾಡಬೇಕು. ಹೌದಲ್ಲ? ಯಮನಿಯಮಾದಿಗಳ ಪಾಲನೆ ಅತಿ ಮುಖ್ಯ ಐತಿ. ಯಮನಿಯಮಾದಿಗಳನ್ನ ಯಾರು ಪಾಲನೆ ಮಾಡ್ತಾರೆ? ಎಲ್ಲರೂ ಸ್ವಾರ್ಥ, ವಿಷಯಕ್ಕಾಗಿ ಬಡದಾಟ. ವಿಷಯಕ್ಕಾಗಿನ ಹೌದಲ್ರಿ ಎಲ್ಲ ಸ್ವಾರ್ಥ. ಅದಕ್ಕೆ ಹೇಳಿದ್ದು ಇದೆಲ್ಲವೂ ಎಷ್ಟೇ ನೀನು ಹೊರಗೆ ಸಾಧನೆ ಮಾಡು, ಎಷ್ಟೇ ನೀನು ತಪಸ್ ಮಾಡಿದ್ರು ಕೂಡ ಇನ್ನೊಂದು ಜೀವಿಗೆ ನಾನು ನೋವು ಕೊಟ್ಟೆ ಅಂದ್ರೆ ಅದು ನಿನ್ನ ತಪಸ್ಸೆಲ್ಲ ವ್ಯರ್ಥ. ಇದನು ಅನ್ಯ ದೇಹದ ಅಂದದ ಕಾನದ ಅರಿಯದ ಮೋಹಿತನಿಗೆ ಕೋಟಿ ಜನ್ಮದಳು ಉಗ್ರ ತಾಪಸನಾಗಿರಲು ನಿಜಾನಂದ ಹೋದೆ. ಇನ್ನೊಂದು ಜೀವಿನ ನೀ ಈ ಶರೀರ ಹೆಂಗೈತಿ ಅಂತ ಇನ್ನೊಂದು ಜೀವಿ ಶರೀರನು ಹಂಗೆ ಐತಿ ಅಂತ ತಿಳ್ಕೊಂಡು ಅದಕ್ಕೆ ಕಾಯ ವಾಚ ಮನಸ್ಸ ನೋವು ಕೊಡದೆ ಇರುದ ತಪಸ್ಸು. ಅದನ್ನ ಪಾಲನೆ ಮಾಡದ ನೀ ತಪಸ್ಸು ಮಾಡ್ತೀನಿ ಅಂತ ಒಂಟಿಗಲ್ಲಿ ನಿಂತು ಉಸಿರನ್ನು ಬಿಗಿ ಹಿಡಿದು ಏನ್ ಮಾಡಿದ್ರು ಕೂಡ ಅದರಿಂದ ನಿನಗೆ 1000 ಅಲ್ಲ ಕೋಟಿ ಜನ್ಮದೊಳಗೆ ಅದನ್ನು ಮಾಡಿದ್ರು ಕೂಡ ನಿನಗೆ ನಿಜಾನಂದ ಹೊಂದಲಿಕ್ಕೆ ಆಗುವುದಿಲ್ಲ. ಹೌದಲ್ಲ? ನೀ ಎಷ್ಟು ತಪಸ್ ಮಾಡಿದ್ರು ಏನು, ಈ ದೇಹ ಇನ್ನೊಂದು ದೇಹದ ಗತೆ ಐತೆ ಅಂತ ತಿಳ್ಕೊಂಡೇ ಇಲ್ಲ ನೀನು. ಅದನ್ನು ಅರ್ಥ ಇಲ್ಲ. ಅರಿಲಾರ್ದ ಹಂಗ ನೀನು ಹೊರಗೆ ತಪಸ್ ಮಾಡ್ತೇನೆ ಅಂತ ಏನೋ ಹಠದಿಂದ ಮಾಡಾಕತ್ತಿ. ಅದು ಹಠದಿಂದ ಮಾಡಿದ್ದು ವ್ಯರ್ಥ ಅಂತ, ನಿಜಾನಂದ ಸಿಗಲಾರದು ಅದರಿಂದ. ಅದಕ್ಕೆ ತಪಸ್ಸು ಮಲ್ಲೇಕ್ ನೀನು ಈ ದೇಹವನ್ನ ಇನ್ನೊಂದು ದೇಹದಂತ ಕಂಡು ಅಲ್ಲಿ ಕಾಯ ವಾಚ ಮನಸ ನೋವು ಆಗಲಾರ್ದಂತ ಒಂದು ಆಚರಣೆ ಒಳಗೆ ತೊಡಗುದು ತಪಸ್ಸು ಅಂತ ಹೇಳಿ. ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ ಕೂಡೆ ಸುಗುಣದೊಡನೆ ನೋಡಿ ತ್ರಿವಿಧ ಕರ್ಣದಲ್ಲಿ. ಅದಕ್ಕೆ ಸತ್ಯದಿಂದ ನಡುಕೋ, ಅದ ಶ್ರೇಷ್ಠವಾದಂಥ ತಪಸ್ಸು. ಸಗುಣಾಷ್ಟಾಂಗದೊಳಗೆ ಬರ್ತಕ್ಕಂಥ ಸತ್ಯ ಅದನ್ನ ಎಡೆಬಿಡದೆಯ ಸತ್ಯದಿಂದ ತಪಮಿನುಂಟೆ ಅಂತ ಹೇಳಿ. ನಿರ್ಗುಣ ಅಷ್ಟಾಂಗದ ಸತ್ಯ ನಾನೇ ಬ್ರಹ್ಮಸ್ವರೂಪದೇನೆ ಅಂತ ತಿಳ್ಕೊಂಡು ಅದ ನೆನವಿನೊಳಗಿರೋದ ನಿರ್ಗುಣ ಅಷ್ಟಾಂಗದ ಸತ್ಯ ಧರ್ಮ. ಹೌದಲ್ಲ?
ಸಗುಣ ಅಷ್ಟಾಂಗದ ಸತ್ಯ ಯಾವುದಂದ್ರೆ ಇನ್ನೊಂದು ಜೀವಿಗೆ ಸುಳ್ಳು ಹೇಳದೇ ಇರುವುದು. ಹೌದಲ್ಲ? ಸ್ವಾರ್ಥಕ್ಕಾಗಿ ಸುಳ್ಳು ಹೇಳೋದಲ್ಲ. ಸ್ವಾರ್ಥಕ್ಕಾಗಿ ಸುಳ್ಳು ಹೇಳ್ತೇವೆ ನಾವು. ಪರರ ಹಿತಕ್ಕಾಗಿ ಸುಳ್ಳು ಹೇಳೋದು ಸುಳ್ಳಲ್ಲದು. ಸ್ವಾರ್ಥಕ್ಕಾಗಿ ಸುಳ್ಳು ಹೇಳ್ತೇವೆ ನಾವು, ಅದನ್ನು ಮಾಡಬಾರ್ದು. ಇದನ್ನು ಪಾಲನೆ ಮಾಡಬೇಕಾಯ್ತು. ಇದು ಒಂದು ಪಾಲನೆ ಮಾಡಿದ್ರೆ ಎಲ್ಲಾ ಗುಣಗಳು ಬರ್ತಾವು. ಅದರಿಂದ ಸುಖೇಚ್ಛ ಭೂಮಿಕೆ ಬರ್ಲಿಕ್ಕೆ ಸಾಧ್ಯ ಐತಿ. ಒಂದನ್ನು ಪಾಲನೆ ಮಾಡಿದ್ರೆ ಎಲ್ಲ ತಾನ ಆಕೈತಿ. ಒಂದನ್ನ ಪಾಲನೆ ಮಾಡೋದಿಲ್ಲ ನಾವು. ಒಂದು ನಿಯಮಗಳನ್ನ ಆಚರಣೆ ತಂದ್ರೆ ಎಲ್ಲಾ ನಿಯಮಗಳು ಅದ್ರ ಕೂಡ ಬರ್ತವೆ. ಹೌದಲ್ಲ? ಅದಕ್ಕೆ ನಾವು ಮೊದಲೇಕ ಸತ್ಯದಿಂದ ನಡೆಯಕ್ಕೆ ಪ್ರಯತ್ನ ಮಾಡಬೇಕು. ಪರಮಂತಾನುಭೂತಿತ ಧ್ಯಾನ ತಿಳಿದು ಅಲ್ಲಿಯೇ ಮನಮೂಳಗಲು ಮೌನ ಮತ್ತು ನಿರ್ಗುಣ ಇವರು ಅನುಗುಣವಾಗಿ ಮತ್ತು ನಿರ್ಮತೆಯವರು ಇಹನಾಗಿ